ಸರ್ ಪ್ಲೇನ್ ಬಂದ್ಬಿಡ್ತು ಸರ್. ಬಂದ್ಬಿಡ್ತಾ? ಹಾರುಗಳೆಲ್ಲ ರೆಡಿನಾ? ಓ ಎಸ್ ಸರ್. ಚಿಕ್ಕ ಮೇಲೆ ಹಿಡಿಯೋದೇ ತಡ, ಆಳು ಒಂದ್ ಹಾರ ಕುಕ್ಕೆ ಹಾಕ್ಬಿಡ್ತೀವಿ. ರಿಸೆಪ್ಷನ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿರ್ಬೇಕಪ್ಪ. ರಾಮನಾಥಯ್ಯ ಒಂದೇನೆಯ ನಿನ್ ಮಗ ಬಂದ್ಬಿಟ್ಟ. ಏನಣ್ಣ ಇಷ್ಟ ಗಡಿಬಿಡಿಯಾಗಿ ಬರ್ತಿದ್ದಿ? ಅಳಿ ಅನ್ನ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ನನಗಿರೋ 5 ಮಂದಿ ಹೆಣ್ಮಕ್ಳಲ್ಲಿ ನಿಮ್ ಮಗ ಅರುಣ್ ಯಾರು ಪಸಂದ್ ಮಾಡಿದೆ ಅಂದ್ರೆ ಅವ್ರನ್ನ ಕೊಟ್ಟು ಮದುವೆ ಮಾಡಿ ವಾಲ್ಗ ಊದಿಸ್ಬಿಡೋಣ ಅಂತ. ಅವನು ನನ್ನ ಮಗ 5 ಜನನ್ನು ಒಪ್ಕೊಂಡ್ಬಿಟ್ರೆ ಪಂಚವಾದ್ಯ ಊದಿಸ್ಬಿಡೋಣ. ಜಾಲಿ ಗುಡ್. ಜಾನಕಿ, ಈಗ ನೋಡ್ತಾ ಇರು, ನನ್ನ ಮಗ ಸೂಟು ಬೂಟು ಹಾಕೊಂಡು ಜರ್ಪಾಗಿ ಹೇಗೆ ಹೇಳ್ತಾನೆ ಗೊತ್ತೇನೋ? ಅಮೆರಿಕ ರಾಕೆಟ್ ಜೇಬಲ್ಲಿ ಇಟ್ಕೊಂಡೇ ಬಂದ್ಬಿಡ್ತಾನೆ. ಎಷ್ಟೇ ಆಗ್ಲಿ ನನ್ ಮಗ ತಾನೆ ಅವನು. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ಜಾನಕಿ, ಆ ಸನ್ಯಾಸಿ ನಮ್ಮ ಅರುಣ್ ತರ ಇಲ್ಲ? ತರ ಏನ್ ಬಂತು? ಅವನೇ. ಏನ್ರಿ ಇದು ಗ್ರಹಚಾರ? ವೆಲ್ಕಮ್ ಸರ್. ಹಿಮಾಲಯ ಮರ್ಯಾದೆ ಎಲ್ಲ ಆ ಮಹೇಶ್ವರನ್ಗೆ ಇದೆ. ನನ್ನಂತ ಒಬ್ಬ ಸಾಧಾರಣ ವ್ಯಕ್ತಿಗೆ ಇದೆಲ್ಲ ಯಾಕೆ? ಅಪ್ಪ, ಅಮ್ಮ, ವೆಲ್ಕಮ್ ಟು ಇಂಡಿಯಾ ಮೈ ಡಿಯರ್ ಸನ್. ಹೇಗಿತ್ತು ಮಗನೇ ಅಮೆರಿಕ? ನಮ್ಮೂರೇ ಚಂದ, ನಮ್ಮವರೇ ಅಂದ, ಕನ್ನಡ ಭಾಷೆ ಕರುಣಾನಂದ. ಅಯ್ಯ ಕನ್ನಡದ ಕುಲಪುತ್ರ, ನಿನ್ನ ಕನ್ನಡದ ಉಸುರನ್ನ ಕಾರಲ್ಲೇ ಬಿಟ್ಕೋತಾ ಬರುವಂತೆ ಲಗೇಜ್ ಸೆಕ್ರೆಟರಿ ತರ್ತಾನೆ. ಬಾ ಹೋಗೋಣ. ನೀನ್ ಈ ಕಡೆ ಬಮ್ಮ. ಸ್ವಲ್ಪ ಈ ಕಡೆ ಬನ್ನಿ. ಬನ್ರಿ ಹಾಗೆ ನಗ್ರಿ. ಅಯ್ಯೋ ಹಾಗೆ ಸೇರ್ಕೊಳ್ಳಿ. ಇನ್ನು ಒಬ್ರಿಗೊಬ್ರು ಹತ್ರ ಬರ್ಬೇಕು. ಬನ್ನಿ ಹತ್ರ ಬರೋಕೆ ಜಾಗ ಎಲ್ಲಿದೆ? ಯೋ ಯಾರಯ್ಯ ನೀನು? ನನ್ನೇ ಜಾಗ ಎಲ್ಲಿದೆ ಅಂತ ಕೇಳ್ತೀಯಾ? ಯೋ ಯಾವನೇ ನೀನು? ಹಿಂದೆ ಮುಂದೆ ಗೊತ್ತಿಲ್ಲ ಮದುವೆ ಮಾಡ್ಕೊಂಡ್ಬಿಡೋದು, ಇಲ್ಲಿ ಬಂದು ಪ್ರಾಣ ತೆಗೆಯೋದು. ಯೋ ನೋಡ್ದೇನೆಯ ಕ್ಯಾಮರಾನ ಎಷ್ಟು ಚಿಕ್ಕದಾಗಿದೆ, ಅದ್ರಲ್ಲಿ ನಿಮ್ಮಿಬ್ಬರು ತೂರ್ಸ್ಬೇಡವಾ? ನಾನು ನಿಂತ್ಕೊಳಕ್ ಬರಲ್ಲ, ನನ್ನೇ ಕೇಳ್ತೀಯಾ? ಯೋ ಬಿಡೆಯ ಜಾಗನ ಬಿಡಯ್ಯ. ಹಾಗೆ ನಿಂತ್ಕೋಬೇಕು ಅಂತ ನಾನ್ ತೋರಿಸ್ತೀನಿ. ಬಾ ಹತ್ರ, ಬಾ ಹತ್ರ. ನನ್ನ ಹೆಂಡತಿ ಮೇಲೆ ಕೈ ಹಾಕ್ತಿದೀಯಾ? ಯಾವನೇ ನೀನು? ಇಲ್ಲಿ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಬಾರೆ ಹೋಗೋಣ. ಸರ್ ಗೊತ್ತಿಲ್ಲ, ತಪ್ಕೊಂಡ್ಬಿಟ್ಟೆ ಸರ್. ಬೇಡಿ ಸರ್, ನನ್ ಮಾತು ಕೇಳಿ ಸರ್. ನೀನು ಬೇಡ, ನಿನ್ ಫೋಟೋನು ಬೇಡ. ಅದಕ್ಕೆ ಈ ಕಾಲದಲ್ಲಿ ಪೋಸ್ ಹೇಳ್ಕೊಡ್ಬಾರ್ದು. ಇವ್ರು ಮಾಡಿದ್ದೆ ಪೋಸ್, ಬಂದಿದ್ದೆ ಫೋಟೋ. ಬಂದ್ಬಿಟ್ರ? ನಿಮಗ್ ಗೊತ್ತು ಈ ಚಿತ್ರಗುಪ್ತ ಚಿತ್ರನ ಚಿತ್ರ ವಿಚಿತ್ರವಾಗಿ ತೆಗಿತಾನೆ ಅಂತ. ಇವನು ಮಾಡೋ ಕ್ಲಿಕ್ ಅಲ್ಲೇ ಸ್ಪೆಷಾಲಿಟಿ. ತಂಗಿ ಏನದ್ ಗಲಾಟೆ? ಏನಿಲ್ಲ, ಬೆಳಗಾಗೆ ಗಿರಾಕಿ ಬಂದ, ಒಂದ್ ಒಳ್ಳೆ ಪೋಸ್ ಹೇಳ್ಕೊಡ್ತೀನಿ ಅಂತೆ. ತೆಗಿಯಕ್ ಮುಂಚೆ ಹೊಟ್ಟೋದ. ನಿನ್ ಬುದ್ಧಿ ತೋರ್ಸಿರ್ತೀಯಾ, ಅದಕ್ಕೆ ಹೊರಟೋದ. ಚಿಕ್ಕ ವಯಸ್ಸಿಂದ ಇವನು ಗೊತ್ತಿರೋದು ಒಂದೇ ಒಂದು ಪೋಸು, ಅದನ್ನು ಹೇಳ್ಕೊಡ್ಬೇಡ ಅಂತ್ಯಾ? ಸರಿ ನಡಿ ಹೋಗೋಣ. ಎಲ್ಲಿಗೆ? ಅಯ್ಯೋ ಹಾಳಾಯ್ತು. ಅಪಶಕ್ನ. ಒಳ್ಳೆ ಕೆಲ್ಸಕ್ಕೆ ಹೊರಟಿರುವಾಗ ಎಲ್ಲಿಗೆ ಅಂತ ಹೇಳ್ತಾರ? ಸರಿ ಎಲ್ಲಿಗೆ? ಮತ್ತದನ್ನೇ. ಒಳ್ಳೆ ಕೆಲಸ ಅಂತಲ್ವಾ? ಏನದು? ಒಬ್ಬ ಅಮೆರಿಕಾದಿಂದ ಬಂದಿದ್ದಾನೆ, ಅವನ್ನ ಇಂಟರ್ವ್ಯೂ ಮಾಡ್ಬೇಕು. ನಮಸ್ಕಾರ. ತಗೊಳ್ಳಿ. ನಮಸ್ಕಾರ ಅಣ್ಣವ್ರೆ, ತಗೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಅಲ್ಲಿ ಗುಡ್ ಏನೋ ಬ್ಯಾಡ್ ಏನೋ ಎಲ್ಲ ಒಳ್ಳೇದೇ, ಎಲ್ಲ ಶಿವ ಮಾಡಿದ್ದು. ತಗೊಳ್ಳಿ ತಾಯಿ. ಸಂತೋಷ. ತಗೊಳ್ಳಿ ತಂಗಿ. ಇದೇನ್ ಸರ್? ಇದು ಬಾನಸ್ವಾಡಿ ಹನುಮಂತರಾಯನ ಪ್ರಸಾದ. ತಗೊಳ್ಳಿ. ನಂದಲ್ಲ ಮಾರುತರಾಯ, ಅವಳೇ ನನ್ನ ಮುಖ್ಯ. ಅರುಣ್, ಜಾಲಿ ಗುಡ್. ನೀನು ಆಫೀಸಿಗೆ ಬರ್ತೀಯೋ ಇಲ್ವ ಅಂತ ಹೆದರ್ ಬಿಟ್ಟಿದ್ದೆ, ಅಂತೂ ಬಂದಿಲ್ಲ. ಕಮ ಆಫೀಸ್ ಎಲ್ಲ ತೋರಿಸ್ತೀನಿ ಬಾ. ಅಪ್ಪ, ನಾನು ಆಫೀಸಲ್ಲಿ ಕೂತ್ಕೊಂಡು ಸಮಯ ಹಾಳು ಮಾಡಕ್ ಬರ್ಲಿಲ್ಲ. ಇವರಿಗೆಲ್ಲ ದೇವ್ರ ಪ್ರಸಾದ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅಪ್ಪ, ಆ ಭಗವಂತನ ಸೇವೆಗೆ ನನ್ನ ಜೀವನಾನೇ ಮುಡುಪಾಗಿಟ್ಟಿದ್ದೀನಿ. ಬರ್ತೀನಿ. ಅರುಣ್, ಓ ಬರ್ತೀನಿ. ಯಾವಾಗ್ಲೂ ಒಂದ್ ಕೈಗೆ ಹಾಕ್ತಾ ಇದ್ದ, ಇವಾಗ 2 ಕೈಗೂ ಹಾಕ್ಬಿಟ್ಟು ಕೈ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ಟನಲ್ಲ ಹನುಮಂತರಾಯ.
ಯಾರಪ್ಪ ನೀವು? ನನ್ ಫೋಟೋ ಯಾಕೆ ತೆಗಿತಾ ಇದ್ದೀರಾ? ಓಹ್, ಯಾರಮ್ಮ ನೀನು? ಛೆ, ನನ್ನನ್ನು ಯಾರು ಅಂತ ಕೇಳಿದ ಮೊದಲನೇ ಆಸಾಮಿ ನೀವೇ. ರಿಪೋರ್ಟರ್ ರೇಖಾ ಅಂದ್ರೆ ಪತ್ರಿಕಾ ಪ್ರಪಂಚದಲ್ಲಿ ಬಿರುಗಾಳಿ ಎಪ್ಸದ ಪ್ರಚಂಡ ಹೆಣ್ಣು ಸಾರ್ ನಿಮ್ ಮುಂದೆ ನಿಂತಿರೋದು. ಯಾಕಮ್ಮ ನಿಂತಿದ್ಯಾ? ಕೂತ್ಕೋ. ಥ್ಯಾಂಕ್ ಯು. ಓಹೋ, ನೀವು ಬೇರೆ ಇದ್ದೀರೋ? ಅಂದ ಹಾಗೆ ತಮ್ಮ ಹೆಸರೇನು ಅಂತ ಕೇಳಬಹುದು? ನೀವಿಬ್ರು ಡಿಸೈಡ್ ಮಾಡ್ಕೊಂಡು ಯಾರಾದ್ರೂ ಒಬ್ರು ಹೇಳಿ. ನನ್ನ ಹೆಸರು ಚಿತ್ರಗುಪ್ತ ಅಂತ. ನಾನು ಯಮಧರ್ಮರಾಯ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಇನ್ಫಾರ್ಮೇಶನ್. ಪ್ಲೀಸ್ ನೋಟ್ ಡೌನ್. ನೋಡಿ, ಗುಪ್ತವಾಗಿ ಚಿತ್ರ ತೆಗೆಯೋದೇ ಈ ಚಿತ್ರಗುಪ್ತನ ಸ್ಪೆಷಾಲಿಟಿ. ಮತ್ತೆ ನನ್ ಚಿತ್ರ ಯಾಕಪ್ಪ ತೆಗಿತಾ ಇದ್ಯಾ? ನಿಮ್ ಮೇಲೆ ಆರ್ಟಿಕಲ್ ಬರೆಯಕ್ಕೆ. ಅಯ್ಯೋ, ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಏನು ಮಾಡಿಲ್ಲ ಸರ್. ಅಮೆರಿಕಾಗೂ ಇಂಡಿಯಾಗೂ ಏನ್ ವ್ಯತ್ಯಾಸ? ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ವ್ಯತ್ಯಾಸ. Fantastic. ಆಮೇಲೆ ಇಂಡಿಯಾ ನಮ್ ದೇಶ, ಅಮೆರಿಕ ಪರದೇಶ. ಆಮೇಲೆ ಅದು ಅಮೆರಿಕ, ಇದು ಇಂಡಿಯಾ. ಸರ್, ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ನೀವ್ ಹೇಳ್ಬಿಟ್ರಿ. ಸರ್, ಅಮೆರಿಕಾದಲ್ಲಿ ಅಡಿಗೆ ಕೂಡ ಕಂಪ್ಯೂಟರ್ ನಲ್ಲಿ ಮಾಡ್ತಾರಂತೆ, ಹೌದಾ ಸರ್? ಅದು ನನಗೆ ಹೇಗಮ್ಮ ಗೊತ್ತು? ಏನ್ ಸರ್ ನೀವು ಅಮೆರಿಕ ನೋಡ್ ಬಂದಿದ್ದೀರಿ, ಇಷ್ಟು ಗೊತ್ತಿಲ್ವೇ? ನಾನು ಅಮೆರಿಕ ನೋಡಿರೋದೇನಿದ್ರು ಇದರಲ್ಲಿ. ಇಲ್ಲಿ ಅಮೆರಿಕ ಎಲ್ರಿಗೂ ಕಾಣುತ್ತೆ, ಅಲ್ಲಿ ಹೋಗಿ ಅಮೆರಿಕ ನೋಡಿರೋದು ಯಾರು? ಅಲ್ಲಿ ನೋಡಿರೋದು ನನ್ನ ಮಗ ಅರುಣ್, ನಾನು ಅವರ ಅಪ್ಪ ರಾಮನಾಥಯ್ಯ. ಅಣ್ಣ. ಓಹೋ, ಇವ್ರು ನಿಮ್ಮ ಅಣ್ಣನಾ? ಇಲ್ಲ, ಇವಳು ನನ್ನ ತಂಗಿ. ಅಂದ್ರೆ ನೀವು ಯಾರ ಮಕ್ಕಳು? ನಮ್ಮ ಅಪ್ಪ ಅಮ್ಮನ ಮಕ್ಕಳು. ಜಾಲಿ ಗುಡ್, ಜಾಲಿ ಗುಡ್. ಅದಲ್ಲಪ್ಪ ನಾನು ಕೇಳಿದ್ದು ಅವ್ರ ಹೆಸರು. ಮದ್ದು ರಾಮಯ್ಯ. ಮದ್ದೂರ್ ರಾಮಯ್ಯ ಅಂದ್ರೆ ಫ್ರೀಡಂ ಫೈಟರ್ ರಾಮಯ್ಯ ಏನು? ಕರೆಕ್ಟ್ ಕರೆಕ್ಟ್. ಅವ್ರು ನಿಮಗ್ ಗೊತ್ತಾ? ಗೊತ್ತೇನ್ ಬಂತಮ್ಮ, ಅವ್ರು ನನ್ನ ಹೆಂಡತಿ ಸೋದರ ಮಾವನ ಮಗ. ಹಾಗಾದ್ರೆ ನೀವು ನಮ್ಮ ಸಂಬಂಧ. ಹಾಗೆ ಆಯ್ತು. ಸರ್, ನಾವ್ ನಿಮ್ ಮಗನ ಇಂಟರ್ವ್ಯೂ ಮಾಡ್ಬೇಕಲ್ಲ ಸರ್? ಅಯ್ಯೋ, ನೀನೆಲ್ಲಮ್ಮ ಮಾಡಕ್ಕಾಗತ್ತೆ? ಸರ್, ನಾನು ಸುಮ್ಮನೆ ಮನೇಲಿರೋ ನಾನೇ ಇಂಟರ್ವ್ಯೂ ಮಾಡಕ್ ಆಗ್ತಾ ಇಲ್ಲ. ಯಾಕ್ ಸರ್, ಏನಾಯ್ತು? ಅದ್ ಯಾಕಮ್ಮ ಕೇಳ್ತಿ? ಅವನ್ನ ಅಮೆರಿಕ ಕಳ್ಸಿದ್ದು 100 ವರ್ಷ ಮುಂದಕ್ಕೆ ಆಲೋಚನೆ ಮಾಡ್ಲಿ ಅಂತ. ಆ ಮುಂಡೆದು 100 ವರ್ಷ ಹಿಂದಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ. ಸನ್ಯಾಸಿ ವೇಷ ಹಾಕೊಂಡು ಮದುವೆ ಬೇಡ, ವ್ಯಾಪಾರ ಬೇಡ ಅಂತಾನೆ. 3 ಹೊತ್ತು ಸಂಪ್ರದಾಯ ಸಂಸ್ಕೃತಿ ಅಂತ ಭಾಷಣ ಬಿಗಿತಾ ಇದ್ದಾನೆ. ಸರ್, ಅದಿರ್ಬೇಕಾದ್ರೆ ಏನಿರ್ಬೇಕಂತಮ್ಮ? ತೀರಾ ಓವರ್ ಆಯ್ತು. ಯಾರಾದ್ರೂ ಓವರ್ಟೇಕ್ ಮಾಡಿ ಸರಿ ಮಾಡೋದಾಯ್ತು. ಏನ್ ಸರ್ ಮಾಡೋದು? ಯಾರು ಸರ್ ಮಾಡೋದು? ಏನ್ ಸರ್ ಹೀಗ್ ಕೇಳ್ತೀರಾ ನೀವು? 10 ಪಂಚೆ ಮಾಡಿದಿರೋ ಕೆಲ್ಸನ ಒಂದು ಸೀರೆ ಮಾಡ್ಬಿಡುತ್ತೆ. ಕರೆಕ್ಟ್ ಅಣ್ಣ. ಸರ್, ಅವ್ರ ನಡೆ ನುಡಿ ಆಚಾರನ್ ಹೇಗ್ ಬದಲಾಯಿಸ್ತೀನಿ ನೋಡ್ತೀರಿ. ಆ ಸನ್ಯಾಸಿ ಈಗ ಎಲ್ಲಿದ್ದಾನೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀವು ಗಂಡಸೆ ತಾನೆ, ಕಾಪಾಡೋದು ನಿಮ್ ಕರ್ತವ್ಯ. ಅಯ್ಯೋ, ಇವನು ಈಜ್ ಬರ್ದಿರೋ ಗಂಟು ಇವನು ಹ್ಯಾಕ್ ಕಾಪಾಡ್ತಾನೆ? ಸರ್, ನೀವೇ ಕಾಪಾಡಿ. ಅಯ್ಯೋ, ಶಿವ ಶಿವ, ಶಿವ ಶಿವ. ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು ಸರ್. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ನೀವು ಯಾರು ಶಿವ? ಎಲ್ಲಿಂದ ಬರ್ತಿದ್ದೀರಿ? ನಮ್ದು ಮದ್ದೂರು ಸರ್. ನನ್ನ ತಂಗಿನ ಒಬ್ಬ ಮೇಷ್ಟ್ರು ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಮ್ ತಂದೆ ಹಠ ಹೇಳಿದ್ರು. ನನ್ನ ತಂಗಿಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ನಾವಿಬ್ರು ಊರ್ ಬಿಟ್ಟು ಬಂದ್ಬಿಟ್ವಿ. ಇವತ್ತೇನೋ ಅವಳಿಗೆ ಬಹಳ ದುಃಖ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ದಡಾರಂತ ನೀರಿಗೆ ಬಿಟ್ಬಿಟ್ಲು ಸರ್. ಶಿವ ಶಿವ, ದೇವ್ರ ತರ ಬಂದು ನೀವು ಕಾಪಾಡಿದ್ರಿ. ನೀವಿಲ್ಲ ಅಂತಿದ್ರೆ ನನ್ನ ತಂಗಿ. ಅಳ್ಬೇಡಿ ಶಿವ, ಅಳ್ಬೇಡಿ. ತಂಗಿ, ಯಾರ್ ನೀವು? ನಾನು ಯಾರ? ಅಯ್ಯೋ ನನ್ನ ತಂಗಿ, ನಾನ್ ನಿಮ್ಮ ಅಣ್ಣ ಕಣೆ. ಅಣ್ಣನಾ? ಯಾವಣ್ಣ? ನೋಡಿದ್ರ ಸರ್, ಅವಳು ನೀರು ಬಿಟ್ಟು ಶಾಖಗೆ ಜ್ಞಾಪಕ ಶಕ್ತಿನೇ ಹೊರಟೋಗಿದೆ. ಶಿವ ಶಿವ. ಈಗೇನಾಯ್ತು ಅವರಿಗೆ? ಏನಿಲ್ಲ ಸರ್, ಆ ಮೇಷ್ಟ್ರು ಸ್ವಲ್ಪ ನಿಮ್ ತರನೇ ಅಂತ ಹ್ಮ್. ನೀವೇ ಅವನು ಅಂತ ತಿಳ್ಕೊಂಡ್ಬಿಟ್ಲು. ಶಾಕ್ ರಿಪೀಟ್ ಆಯ್ತು. ಜ್ಞಾಪಕ ಶಕ್ತಿನೇ ಹೋಯ್ತು ಅಂತೀರಾ? ಅದ್ ಹೇಗ್ರಿ ಶಾಕ್ ರಿಪೀಟ್ ಆಯ್ತು? ಅದು ರಿವೆಂಜ್, ದ್ವೇಷ. ಸರ್, ನಾವಿಬ್ರು ಮನೆ ಬಿಟ್ಟು ಬಂದ್ಬಿಟ್ಟಿದೀವಿ.
ನಮ್ಗೆ ಇಳ್ಕೊಳಕ್ ಎಲ್ಲೂ ಜಾಗ ಇಲ್ಲ, ಜೇಬಲ್ ಕಾಸು ಇಲ್ಲ. ಹೇಳ್ಬೇಕು ಅಂದ್ರೆ ನಾವಿಬ್ರು ಒಂಥರ ಕೇರ ಫುಟ್ಪಾತ್. ದಯವಿಟ್ಟು ನಿಮ್ಮಲ್ಲಿ ಇಳ್ಕೊಳಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀರಾ ಸರ್? ನಮ್ಮನೆಲ್ಲ ಹ್ಞೂ ಸರ್. ಶಿವ 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 ಬನ್ನಿ, ಈ ಕಡೆ ಬನ್ನಿ ಬನ್ನಿ. ಬರ್ತೀನಿ ಸರ್. ನೀವು ಹೇಗೆ ಹೋಗ್ತೀರಾ, ನಾನು ಹಾಗಾಗಿಯೇ ಬರ್ತೀನಿ. ಮೆಲ್ಲಗೆ ಸರ್, ಮೆಲ್ಲ- ಅಯ್ಯೋ 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 ಅಮ್ಮ, ತಂಗಿ ತಂಗಿ. ಅಪ್ಪ ಅಮ್ಮ. ಸರ್, ಅವರಿಬ್ಬರು ಮೈಸೂರಿಗೆ ಹೋಗಿದ್ದಾರೆ, ನಿಮ್ಗೆ ಹೇಳ್ಬಿಡಿ ಅಂದ್ರು. ಹೌದಾ? ನನ್ಗೆ ಹೇಳ್ದೆ ಹೊರಟಿದ್ರಲ್ಲ. ನೋಡಿ, ಇವರಿಬ್ರು ಒಂದ್ 2 ದಿನ ನಮ್ಮ ಮನೇಲೇ ಇರ್ತಾರೆ. ದಯವಿಟ್ಟು ಇದಕ್ಕೆಲ್ಲ ಏರ್ಪಾಡು ಮಾಡಿ. ಓಕೆ ಸರ್, ನಾನು ಅರೇಂಜ್ ಮಾಡ್ತೀನಿ. ಅಮ್ಮ, ಅಣ್ಣ ಸರ್, ನನ್ನ ತಂಗಿ ಜ್ಞಾನ ಬರ್ತಾ ಇದೆ, ದಯವಿಟ್ಟು ನೋಡ್ ಬನ್ನಿ ಸರ್. ಅಣ್ಣ. ಸರ್, ನನ್ನ ತಂಗಿ ಜ್ಞಾನ ಬಂದ್ಬಿಡ್ತು. ಆ? ನನ್ನ ತಂಗಿ ಜ್ಞಾನ ಬಂದ್ಬಿಡ್ತು. ಎಲ್ಲ ಶಿವನಿಚ್ಛೆ. ತಂಗಿ, ತಾಯಿ ತಾಯಿ. ಅಯ್ಯೋ, ಎಷ್ಟು ಬೇಗ ಬಂತು ಅಷ್ಟು ಬೇಗ ಹೊಟ್ಟೋಯ್ತು. ತಿರ್ಗಾ ಯಾಕೆ ಹೊರಟೋಯ್ತು? ತಿರ್ಗಾ ನಿಮ್ಮ ಮಕ್ಕ ನೋಡುದು, ತಿರ್ಗಾ ಜ್ಞಾನ ಹೊಟ್ಟೋಯ್ತು. ಶಿವ ಶಿವ, ತಿರ್ಗಾ ನಾನು ನೋಡಿದ್ರೆ ತಿರ್ಗಾ ಜ್ಞಾನ ಹೋಗ್ಬೋದು. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಸರ್ ಸರ್, ನಿಮ್ಗೆ ಆಗ್ತಾರ ತೊಂದ್ರೆ? ನೀವು ನನ್ನ ತಂಗಿ ನೋಡ್ಕೊತಾ ಇರಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬಿಡ್ತೀನಿ. ಶಿವ ಶಿವ. ಡಾಕ್ಟರ್ ಡಾಕ್ಟರ್. ಡಾಕ್ಟ್ರೇ, ಏನು ನಿಜವಾದ ಪೇಷಂಟ್ ನೋಡೋಂಗೆ ಒಳಗಡೆ ಹೋಗ್ತಾ ಇದ್ದೀರಾ? ಒಳಗಡೆ ಇರೋದು ಡೂಪ್ಲಿಕೇಟ್ ಪೇಷಂಟ್. ನಾನು ಹೇಳಿದಾಗ ನೀವು ಕೇಳಿದ್ರು ನಿಮ್ಮ ಜೇಬನ ಭರ್ತಿ ಮಾಡ್ಬಿಡ್ತೀನಿ. ಬಹಳ ಸಂತೋಷ. ನಾನು ಪೇಷಂಟ್ ನ ಹುಡುಕಿ ಹುಡುಕಿ ನಾನೇ ಪೇಷಂಟ್ ಆಗ್ಬಿಟ್ಟಿದ್ದೆ. ಈ ನನ್ನ ದೊಡ್ಡ ರೋಗಕ್ಕೆ ದುಡ್ಡನ್ನು ಔಷಧಿ ಬೇಕಾಗಿತ್ತು. ನೀವು ಬಂದ್ರಿ, ನಾನು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇಲ್ಲಲ್ಲ ರೀ, ಒಳಗಡೆ ಒಳಗಡೆ. ಶಿವ ಶಿವ. ಬನ್ನಿ ಡಾಕ್ಟ್ರೆ, ಬನ್ನಿ. ಶಿವ 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 ಶಿವ. ನಮಸ್ಕಾರ ಡಾಕ್ಟ್ರೆ, ಇವಳೇ ನನ್ನ ತಂಗಿ. ಓ, ಇವಳೇನಾ ನಿಮ್ ತಂಗಿ? ಏನಾಗಿದೆ ಇವ್ರಿಗೆ? ಏನಿಲ್ಲ ಡಾಕ್ಟ್ರೆ, ಇವಳು ಮದುವೆ ಗೊತ್ತು ಮಾಡಿದ್ವಿ, ಇಷ್ಟ ಇರ್ಲಿಲ್ಲ, ಅದಕ್ಕೆ ನೀರ್ಗೆ ಹಾರ್ಬಿಟ್ಲು. ಆಗಿಂದ ಇವಳಿಗೆಲ್ಲ ಮರ್ತೋಯ್ತು. ಡಾಕ್ಟ್ರೆ, ಮತ್ತೆ ಇವಳು ಜ್ಞಾಪಕ ಶಕ್ತಿ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಒಂದ್ ಕೆಲಸ ಮಾಡಿ, ಮತ್ತೆ ಇವಳ ನೀರಿಗೆ ಹಾಕ್ಬಿಡಿ. ಶಿವ ಶಿವ. ಅದೇ ರೀ ಟ್ರೀಟ್ಮೆಂಟು. ಇದು ಸೈಕಲಾಜಿಕಲ್ ಕೇಸು. ಯಾವ ನೀರಿನಿಂದ ಈಕೆ ಜ್ಞಾಪಕ ಶಕ್ತಿ ಕಳ್ಕೊಂಡ್ಲು, ಮತ್ತೆ ಅದೇ ನೀರಿನಿಂದ ಜ್ಞಾಪಕ ಶಕ್ತಿ ಬರ್ಬೇಕು. ನೀರಿಗೆ ಹಾಕಿದ್ರೆ ಇವಳು ಸತ್ತೋಗ್ತಾಳಿಯೇ, ಅದ್ ನಮಗ್ ಗೊತ್ತಿಲ್ವಾ? ಈಜ್ ಕಳಿಸ್ಕೊಡಿ. ಆಲ್ ರೈಟ್, ಓಕೆ, ನಾ ಬರ್ತೀನಿ. ಹೊರಗಡೆ ಕಾಯ್ತಾ ಇರ್ತೀನಿ. ತಂಗಿ, ಡಾಕ್ಟರ್ ಹೇಳ್ಬಿಟ್ಟು ಈಜ್ ಹೇಳ್ಕೊಡು ಅಂತ. ನನ್ನ ತಂಗಿ ನಾನು ಹ್ಯಾಗ್ ಉಳಿಸ್ಕೊಳ್ಳಿ? ಅದ್ರಲ್ಲಿ ಏನಿದೆ ಶಿವ, ನೀವೇ ಈಜ್ ಹೇಳ್ಕೊಡಿ. ಅಯ್ಯೋ, ಇವನಿಗೆ ಈಜೇ ಬರೋಲ್ವಲ್ಲ. ನನಗೆ ನೀರಿನ ಗಂಡಾಂತರ ಇದೆ ಅಂತ ನಮ್ಮಮ್ಮ ಬದುಕಿದ್ದಾಗ ಹೇಳ್ತಾ ಇದ್ಲು. ಕೆರೆ ಇರ್ಲಿ ಸರ್, ಚಿಕ್ಕ ಚಿಕ್ಕ ಮೋರಿ ಕೂಡ ನಾನು ಹಾರ್ತಾ ಇರ್ಲಿಲ್ಲ, ಎಲ್ಲಿ ಜಾರ್ಬಿ ಸತ್ತೋಗ್ತೀನೋ ಅಂತ. ಸರ್, ನಿಮಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಸ್ನಾನ ಮಾಡೇ ಎಷ್ಟೋ ವರ್ಷಗಳಾದ್ರು. ಸರ್ ಸರ್, ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ತಂಗಿಗೆ ಈಜ್ ಹೇಳ್ಕೊಟ್ರೆ ತಾವು ದೊಡ್ಡ ಉಪಕಾರ ಮಾಡ್ದಂಗಾಗತ್ತೆ ಸರ್. ಸರ್, ನನ್ನ ತಂಗಿ ನೋಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್, ಎಲ್ಲ ಶಿವ ಮಾಡ್ದಾಗ. ತಂಗಿಗೆ 25% ಗುಣ ಆಗಿದೆ, ಇನ್ನು 75% ಗುಣ ಆಗ್ಬೇಕಾಗಿದೆ. ಈಕೆ ಏನ್ ಕೆಲಸ ಮಾಡಕ್ ಇಷ್ಟಪಡ್ತಾಳೋ ಆ ಕೆಲಸ ಮಾಡಿಸ್ಬಿಡಿ, ಸಂಪೂರ್ಣ ಗುಣ ಆಗತ್ತೆ. ಏನ್ ಇಷ್ಟಪಡ್ತಾಳೆ ಆ ಕೆಲಸ ಮಾಡಿಸ್ಬೇಕಾ? ತಂಗಿ, ನಿನಗೇನಮ್ಮ ಇಷ್ಟ? ಮೋಟರ್ ಸೈಕಲ್, ಕಾಲು ಒಲ್ಲಾಡಿಸ್ಬೇಕು, ಕೈಲೂ ಹಿಡ್ಕೋಬೇಕು. ಏನದು ಏನದು? ಅಯ್ಯೋ, ಟ್ರೈನ್ ಟ್ರೈನ್. ಸೈಕಲ್ ಸೈಕಲ್. ಅಯ್ಯೋ ಪಾಪ, ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲ್ತ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ನಮ್ಮಪ್ಪ ಸಿಕ್ಕಾಪಟ್ಟೆ ರಾಧಾಂತ ಮಾಡ್ಬಿಟ್ಟ. ಡಾಕ್ಟ್ರೆ, ಇವಳ ಆಸೆ ಹಾಗೆ ಉಳಿದೋಯ್ತು. ಅಷ್ಟೇ ತಾನೇ, ಡೋಂಟ್ ವರಿ, ಸೈಕಲ್ ಕಲಿಸಿ ಬೇಗ ಗುಣ ಆಗುತ್ತೆ. ನಾ ಬರ್ತೀನಿ. ಸರಿಯಮ್ಮ ಸರಿಯಮ್ಮ, ಕಲಿಸ್ತೀನಮ್ಮ, ಕಲಿಸ್ತೀನಿ. ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದಂಗ ರಾಧ್ಯಾಂತ ಮಾಡ್ತಿದ್ದೀರಿ? ಇನ್ನೇನ್ರಿ ಮತ್ತೆ, ಆ ಡಾಕ್ಟರ್ ಸೈಕಲ್ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಹೊಟ್ಟೋದ. ನಾನೆಲ್ಲಿ ಹೇಳ್ಕೊಡ್ಲಿ ಅವಳಿಗೆ ಸೈಕ್ಲಿಂಗು? ಅದ್ರಲ್ಲಿ ಏನಿದೆ ಶಿವ, ನಮ್ ಮನೇಲೆ ಸೈಕಲ್ ಇದೆ, ನೀವೇ ತಗೊಂಡ್ ಹೇಳ್ಕೊಡಿ. ರೇ, ನಿಮಗೇನ್ರಿ ಗೊತ್ತು ನನ್ನ ಕಷ್ಟ? ಇಲ್ಲಿ ನೋಡ್ರಿ. ಏನಾಯ್ತು? ಆ,
ಬೆಳಗ್ಗೆ ಭಾರಿ ಆಕ್ಸಿಡೆಂಟ್, ನಾನು ಉಳಿದಿದ್ದೆ ಹೆಚ್ಚು. ಸಾರು ಸಾರು, ಅರ್ಥ ಆಯ್ತು. ನಿಮ್ ತಂಗಿಗೆ ನಾನೇ ಸೈಕ್ಲಿಂಗ್ ಹೇಳ್ಕೊಡ್ತೀನಿ. ಚಿತ್ರಗುಪ್ತನೇ, ಗಾಳಿ ಹನುಮಂತ ಪ್ರಸಾದ ಗಾಳಿ ಹನುಮಂತ ಪ್ರಸಾದ. ಚಿತ್ರಗುಪ್ತ, ಈಗೇನಾಯ್ತು ನಿಮ್ ತಂಗಿಗೆ? ಏನಿಲ್ಲ ಸರ್, ನನ್ನ ತಂಗಿ ಚಿಕ್ಕ ವಯಸ್ಸಿಂದಾನು ಡಾನ್ಸ್ ಕುಣಿತ ಅಂದ್ರೆ ಬಹಳ ಇಷ್ಟ. ಕುಣಿದ್ರೆ ಕಾಲ್ ಮುರಿತೀನಿ ಅಂತಿದ್ದ ನಮ್ಮಪ್ಪ, ಅದಕ್ಕೆ ಇವಾಗ ಬಟ್ಟೆ ಕುಣಿತಾ ಇದ್ದಾಳೆ. ಶಿವ ಶಿವ, ಈಗೇನ್ ಮಾಡೋದು? ನಾನ್ ಹೇಳ್ತೀನಿ, ನೀರೇ ಬಿದ್ದಿದ್ದಕ್ಕೆ ಸ್ವಿಮ್ಮಿಂಗ್, ಆಚೆ ಬಿಟ್ಟಿದ್ದಕ್ಕೆ ಸೈಕ್ಲಿಂಗ್, ಈ ಕುಣಿಯೋ ಆಚೆಗೆ ಡ್ಯಾನ್ಸಿಂಗ್. ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು, ಆಗಿಂದ ಈವರೆಗೆ ಈ ಜೋಡಿ ಸುಖದ ಹಣ್ಣು. ತಂದಿದೆ ಆವೇಗ ಸಂಭ್ರಮ ನೋಡುವುದು ಸಂಗಮ ಬೇಕೆಂದು ಮೈಗೆ ಮೈ ಸಾಕು ಹೋಗಲೇನೋ ಆಸೆ ನನ್ನಲ್ಲಿ ಬ್ರಹ್ಮ ಅಂದೆ ಬರೆದು ಬಿಟ್ಟ ಹೀಗೆ ಎಂದು ಬಾಳಲ್ಲಿ ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು
ಮಧ್ಯೆ ಇಂಥ ಹುಚ್ಚು ಆಟ ಬೇಕಿಲ್ಲ. ಮನಸ್ಸು ಮನಸ್ಸು ಕಳೆದ ಸಮಯ ಇಂಥ ಮೋಜು ಬೇರಿಲ್ಲ. ಸಂಗಾತಿ ಬಳಿ ಬಾರೆ ನಿನಗಾಗಿ ಕಾದೆ ನಾನು. ಆಗಿಂದ ಈವರೆಗೆ ಈ ಜೋಡಿ ಸುಖದ ಹಣ್ಣು. ರಾಣಿ ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು. ರೇಖಾ, ಏನಿದು ಪ್ಯಾಕ್ ಮಾಡ್ತಾ ಇದೀಯಾ? ಊರಿಗೆ ಹೊರಡ್ತಿದೀಯಾ? ರೇಖಾ, ರೇಖಾ, ಯಾಕೆ ಹೋಗ್ತಿದೀಯಾ? ನಾನ್ ಬಂದಿದ್ ಕೆಲ್ಸ ಮುಗೀತು ಅಂದ್ಮೇಲೆ ಹೋಗ್ಲೇಬೇಕು ತಾನೆ. ನೋ ರೇಖಾ, ರೇಖಾ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಇದುವರೆಗೂ ನಾನು ಯಾವ ಹುಡುಗಿನೂ ತಲೆ ಎತ್ಸ ನೋಡ್ತಿರ್ಲಿಲ್ಲ. ಆದ್ರೆ ನಿನ್ ಜೊತೆ ಪಳಗಿದ ಮೇಲೆ ನನ್ನಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಬಂತು. ನನಗೆ ಗೊತ್ತಿಲ್ಲದೆ ನಿನ್ನನ್ನ ಪ್ರೀತಿಸಕ್ ಪ್ರಾರಂಭಿಸ್ಬಿಟ್ಟೆ. ಐ ಲವ್ ಯು ರೇಖಾ. ನಾನು ಹೇಳಿದ ಮಾತಿಂದ ನಿನ್ಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸು. ಇಲ್ಲ ಅರುಣ್, ಕ್ಷಮಾಪಣೆ ಕೇಳ್ಬೇಕಾದ್ದು ನೀವಲ್ಲ, ನಾನು. ನೀನಾ? ಯಾಕೆ? ನೀವು ತಿಳ್ಕೊಂಡಿರೋ ಹಾಗೆ ನಾನು ಆತ್ಮಹತ್ಯೆ ಪ್ರಯತ್ನಿಸ್ಲೂ ಇಲ್ಲ, ನನಗೆ ಜ್ಞಾಪಕ ಶಕ್ತಿ ಹೋಗಿರ್ಲೂ ಇಲ್ಲ. ಇದೆಲ್ಲ ಒಂದ್ ನಾಟಕ. ನಾಟಕನಾ? ಹೌದು. ನಾನು ಪ್ರೆಸ್ ರಿಪೋರ್ಟರ್. ನಿಮ್ಮನ್ನ ಸಂದರ್ಶನ ಮಾಡಕ್ಕೆ ನಾನು ನಮ್ಮಣ್ಣ ಬಂದ್ವಿ. ನಿಮ್ ತಂದೆಯಿಂದ ಎಲ್ಲ ವಿಷಯ ತಿಳಿತು. ಯಾವ ವಿಷಯ? ನೀವು ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ರಂತೆ, ವ್ಯಾಪಾರ ನೋಡ್ಕೊಳ್ಳಲ್ಲ ಅಂದ್ರಂತೆ. ನಿಮ್ ಮನಸ್ಸು ಬದಲಾಯಿಸೋಕ್ಕೋಸ್ಕರ ನಾವು ನಾಟಕ ಆಡ್ಬೇಕಾಯ್ತು. ಆ ಪ್ರಯತ್ನದಲ್ಲಿ ನಾನು ನಿಮ್ಮನ್ನ ರೇಖಾ, ಸಕ್ಸಸ್, ನನ್ನ ಪ್ಲಾನ್ ಅಲ್ಲ ಸಕ್ಸಸ್. ಪ್ಲಾನ್? ಹೌದು ಕಣಯ್ಯ. ನೋಡಮ್ಮ ರೇಖಾ, ಇಷ್ಟು ಬೇಗ ನೀನ್ ನನ್ನ ಮಗನ ಬದಲಾಯಿಸ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಪರವಾಗಿಲ್ಲ ರೀ, ಒಳ್ಳೆ ಸೊಸೆನೆ ಹುಡುಕಿದ್ರಿ. ಜಾಲಿ ಗುಡ್, ಜಾಲಿ ಗುಡ್. ಇಲ್ಲೋಡಮ್ಮ, ನೀನು ಬರೀ ಸೊಸೆಯಾಗಿ ಮನೇಲಿದ್ರೆ ಮಾತ್ರ ಸಾಲದು. ಇವನ್ ಜೊತೆಲಿ ಫ್ಯಾಕ್ಟ್ರಿಲಿದ್ದು ಅಲ್ಲೂ ಸಹಾಯ ಮಾಡ್ಬೇಕು. ಅವಳೊಬ್ಬಳಿಗೆ ಕೆಲಸ ಕೊಟ್ರೆ ಅವಳು ಹೇಗೆ ಒಪ್ಕೋತಾಳೆ? ಆಲ್ ರೈಟ್, ನಾಳೆಯಿಂದ ನೀನೇ ಅಫಿಷಿಯಲ್ ಫೋಟೋಗ್ರಾಫರ್, ಪಬ್ಲಿಸಿಟಿ ಇನ್ಚಾರ್ಜ್. ಥ್ಯಾಂಕ್ ಯು ಸರ್. ಒಂದು ಪೋಸ್. ಒಂದ್ ನಿಮಿಷ. ಮಿಸ್ಟರ್ ಅರುಣ್, ಇನ್ಮೇಲೆ ನಿಮ್ ಕೆಲಸ ಇಲ್ಲಲ್ಲ ಫ್ಯಾಕ್ಟರಿಲಿ. ಗುಡ್ ಮಾರ್ನಿಂಗ್ ಸರ್. ಕರೆದ್ರಂತೆ? 3 ಸಲ ಕರೆದೆ. ಯಾಕೆ ಲೇಟು? ಸರ್, ನಿಮ್ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಬರಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ತಗೊಳ್ಳಿ ಪ್ರಸಾದ. ಇಟ್ಕೊಳ್ರಿ. ಹಾ? ನೀವೇ ಇಟ್ಕೊಳ್ಳಿ. ಆಗ್ಲಿ ಸರ್, Hey. ಇಟ್ಕೊಂಡು. ನನಗೋಸ್ಕರ ನೀವ್ ಅರ್ಚನೆ ಮಾಡಿಸ್ಬೇಕಾಗಿಲ್ಲ, ನಾನೇ ಮಾಡಿಸ್ಬಲ್ಲೆ. ಇನ್ನೊಂದ್ಸಲ ಏನಾದ್ರು ಲೇಟ್ ಗೇಟ್ ಬಂದ್ರೆ ನಿಮ್ಮ ಕೆಲ್ಸಕ್ಕಾಗಿ ನೀವೇ ಅರ್ಚನೆ ಮಾಡಿಸ್ಬೇಕಾಗತ್ತೆ. ಸರಿ ಸರ್. ಸರಿ, ನೀವೇ ತಾನೇ ನಮ್ಮ ಆಫೀಸ್ ಅಕೌಂಟ್ಸ್ ಎಲ್ಲ ನೋಡೋದು? ಹೌದು ಸರ್.
ಯಾರು ಈ ಸಹಾಯ ಮೇರಿ? ಯಾತಕ್ಕೋಸ್ಕರ ಅವಳಿಗೆ ತಿಂಗಳಿಗೆ 500 ರೂಪಾಯಿ ಕಳಿಸ್ತಿದ್ದೀರಾ? ಸರ್, ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಸುಮಾರು 20-25 ವರ್ಷದಿಂದ ನಾವು ಕಳಿಸ್ತಾನೇ ಇದೀವಿ. ಇದು ಯಜಮಾನರ ಪರ್ಸನಲ್? ಹೌದು ಸರ್. ಐ ಸಿ. ಯು ಕ್ಯಾನ್ ಗೋ ನೌ. ಶ್ರೀ ರಾಮನಾಥ್ ಅವರಿಗೆ ಇಷ್ಟು ದಿನ ನೀವು ತಿಂಗಳಿಗೆ ಕಳಿಸ್ತಿರೋ ಹಣದಿಂದ ನಾನು ನನ್ನ ಜೀವನ ಮಾಡ್ತಿದ್ದೆ. ತಮಗೆ ಆಯುರಾರೋಗ್ಯ ಸಂತೋಷವನ್ನು ಕೊಡಲಿ ಎಂದು ಆ ಸರ್ವಶಕ್ತನಾದ ಯೇಸುವಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ತಮಾದರ ವಿಶ್ವಾಸವನ್ನು ಮರೆಯದ ಸಹಾಯ ಮೇರಿ. ಯಾರು ಈ ಮೇರಿ? ಮೇರಿಯಮ್ಮ ಬನ್ನಿ ಭಾಸ್ಕರ್, ಹುಡುಗಿ ಮನೆಯವ್ರನ್ನ ನೋಡಿದ್ರ? ನೋಡಿದ್ದೆ. ನೀ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾ ಒಂದ್ ಮಾತು ಕೇಳ. ಜಾನ್ ಅಪ್ಪ ಅಮ್ಮ ಯಾರು ಅಂತ ತಿಳಿದ ಹುಡುಗನ ಅಥವಾ ಏನಾದ್ರೂ ತಪ್ಪಾದ ರೀತಿಯಲ್ಲಿ ಹುಡ್ದವನ? ಇಲ್ಲ ಇಲ್ಲ, ಜಾನ್ ಒಳ್ಳೆ ಮಂತನದಲ್ಲಿ ಹುಟ್ಟಿದ ಹುಡುಗನೇ. ಅವನು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ತಮ್ಮನ ಮಗ. ತಮ್ಮನ್ ಮಗನ? ಹಾಗಾದ್ರೆ ಅವನ ತಂದೆ ತಾಯಿ ಯಾರು ಅಂತ ಯಾಕೆ ಹೇಳಲಿಲ್ಲ ನೀವು? ಅದಕ್ಕೆ ಕಾರಣ ಇದೆ. ಇದು ನನ್ನ ತಮ್ಮನ ಡೈರಿ. ಇವನೇ ನನ್ನ ತಮ್ಮ ಅಲೆಕ್ಸ್ ಮುತ್ತಣ್ಣ. 25 ವರ್ಷಗಳ ಹಿಂದೆ My sweet cute darling Sheila. ಏನ್ರಿ ಏನು? ಇನ್ನು ಡ್ಯೂಟಿಯಿಂದ ಬರ್ತಿದ್ದ ಹಾಗೇನೆ. ಏನ್ ಮಾಡ್ಲಿ ಶೀಲಾ ಡಾರ್ಲಿಂಗ್, ನನ್ಗೆ ಟೈಮ್ ಸಿಕ್ಕಿರೋದ ಈಗ ತಾನೆ. ಯಾವ್ದಕ್ಕೂ ಹೊತ್ತು ಗೊತ್ತಿಲ್ವೇನ್ರಿ? ಮದುವೆ ಆದ ಹೊಸದ್ರಲ್ಲಿ ಹೊತ್ತೇನೋ ಗೊತ್ತೇನೋ? ಹ್ಮ್. ಶೀಲಾ, ನಿಮ್ಗೊಂದು ವಿಷಯ ಆಗುತ್ತಾ? ಏನು? ಎಲ್ಲ ಹೆಂಗಸರು ರಾತ್ರಿ ಹೊತ್ತು ಮಾತ್ರ ಚೆನ್ನಾಗಿ ಕಾಣ್ತಾರೆ. ಅದು ನೀನಿದೆಯಾ ನೋಡು, ನೀನು ಮಾತ್ರ ಯಾವಾಗ್ಲೂ ಚೆನ್ನ. ಹಾಕೊಂಡಿದ್ದೀನಿ. ಸೊ ವಾಟ್? ಇಬ್ರು ಸೇರಿ ಮತ್ತೊಂದ್ಸಲ ಸ್ನಾನ ಮಾಡೋಣ. ಶೀಲಾ, ನನಗೆ ಯಾಕೋ ಈ ಊರು ಬಹಳ ಇಷ್ಟ ಆಯ್ತು. ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ ಅಂತನಾ? ಅಲ್ಲ, ಇಲ್ಲಿ ಕೊಲೆ ಮಾಡಿದವರು ಕೊಳ್ಳೆ ಹೊಡೆಯೋರು ಬಹಳ ಇದ್ದಾರೆ. ಅದಕ್ಕೆ 6 ತಿಂಗಳಾದ್ಮೇಲೆ ಯಾವ ಪೊಲೀಸ್ ಆಫೀಸರ್ ಅಲ್ಲಿ ಇದ್ದಿದ್ದೇ ಇಲ್ಲ. ಹಾಗಾದ್ರೆ ನೀವು ಬೇರೆ ಊರ್ಗವ್ರಿಗ ಕೇಳ್ತೀರಾ? ನೋ ಶೀಲಾ, ಬೇರೆ ಪೊಲೀಸ್ ಆಫೀಸರ್ಗಳಿಗೂ ಎಲೆಕ್ಸ್ ಮುತ್ತಣ್ಣನಿಗೂ ತುಂಬಾ ವ್ಯತ್ಯಾಸ ಇದೆ. ಅವರೆಲ್ಲ ಬರೇ ತಮ್ಮ ಬಟ್ಟೆ ಗಂಜಿ ಹಾಕಿ ಸ್ಟಿಫ್ ಆಗಿ ಇಟ್ಟಿರ್ತಾರೆ. ಆದ್ರೆ ಇವನು ದೇಹಕ್ಕೆ ಗಂಜಿ ಹಾಕಿ ಸ್ಟಿಫ್ ಆಗಿ ಇಟ್ಕೊಂಡಿದ್ದಾನೆ. ಅಲೆಕ್ಸ್ ಮುತ್ತಣ್ಣ ಬರ್ತಾನೆ ಅಂತ ಕೇಳಿದ್ರೆ ಸಾಕು, ತಪ್ಪು ಮಾಡಿದವರು ಅವ್ರ ಅಮ್ಮನ ಹತ್ರ ಕುಡಿದಿರೋ ಹಾಲೆಲ್ಲ ಕಕ್ತಾರೆ. ನನ್ ಗಂಡ ಇಂಥ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದು ನನ್ಗೆಷ್ಟು ಹೆಮ್ಮೆ ಗೊತ್ತಾ? ಹಾಗಾದ್ರೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ನಿಜವಾಗ್ಲು? ನಿಜವಾಗ್ಲು. ದೇವರಾಣೆ? ದೇವ್ರಾಣೆ. ಇನ್ನು ಒಂದ್ಸಲ ಸ್ನಾನ ಮಾಡೋಣ. ಓಯ್, DSP ಅಲೆಕ್ಸ್ ಮುತ್ತಣ್ಣ ಹಿಯರ್. ನಾನು ಫೈನ್ ಆಟೋ ಮಾತಾಡ್ತೀನಿ ಸರ್. ಏನ್ ಫೈನ್ ಆಟೋ? ನಂದಿ ಬೆಟ್ಟ ಹತ್ರ ಕಳ್ಬೆಟ್ಟ ತಯಾರು ಮಾಡೋ ವಿಷಯ ಇನ್ಫಾರ್ಮೇಶನ್ ಬಂದಿದೆ ಸರ್. ಸಾರಿ. ಬ್ರಹ್ಮ ನಿನಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಕೈನ. ಬ್ರಹ್ಮ ನಿನಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಕೈನ ಕೈನ. ಅರೋ ಇವತ್ತಿಗೂ ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ. ಯಾರ ನೀವಲ್ಲ? ಎಲ್ಲಿಗ ಹೊಂಟ್ರಿ? ಸಾರಾಯಿ ಕೊಂಡ್ಕಳ ಬಟ್ಟ ಇದ್ವಿ ಬುದ್ಧಿ. ಸಾರ ಎಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಯಾರು ಹೇಳಿದ್ದು? ಹೋದ್ಸಲ ಕಲ್ಲವನ್ ಪೂಜೆಗೆ ಇಲ್ಲಿಂದಾನೆ ತಗೊಂಡು ಹೋಗಿದ್ವಿ. ಓದಪ್ಪ ಕೂಡ ಬಂದಿದ್ದು. ಹಣ ಎಷ್ಟು ಮಡಗಿದ್ದೀರಾ? ಹಣನ ಮಡಗಿದ್ವಿ ಹಣ ಕೇಳ್ತಾವನೆ. ನೋಡಿ ಬುದ್ಧಿ, 1000 ರೂಪಾಯಿ ಮಡಗಿದ್ವಿ. ಇಷ್ಟೊಂದು ಹಣ ಎಲ್ಲಿಂದ ಬಂದ್ರು? ನೀನ್ ಯಾವಾಗ ಕೇಳೋದಕ್ಕೆ? ಓದಿಕೆ ಬಂದ್ರು ಏನ್ ಬುದ್ಧಿ? ಸ್ವಲ್ಪ ಇರ್ರ. ಯಾಕೋ ಭಯ ಪಟ್ಬಿಟ್ಯಾ? ಶಾಲೆ ಭಯ ಶಾಮಿ. ಒಂದ್ಸಲ ಶಿಲ್ಪಿ ಹೊಡೆದ್ರೆ ಸಾರಾಯಿ ಕೊಂಡ್ಕೊಳಕ್ ಬಂದವ್ರೆ ಅಂತ. ಶಾಮಿ ಎಲ್ಲಿ ಶಿಲ್ಪಿ ಹೊಡೆದ್ರೆ? ಪೊಲೀಸ್ನವ್ರು ಬಂದವ್ರೆ. ನಿಲ್ಸ್ರು, ನೀವೇ ಪೊಲೀಸ್ನವ್ರನ್ನ ಕರಂಗೈತೆ. ಶಾಮಿ ಒಂದ್ಸಲ ಶಿಲ್ಪಿ ಹೊಡೆದ್ರೆ ಸಾರಾಯಿ ಕೊಂಡ್ಕೊಳಕ್ ಬರ್ತಾವ್ರೆ ಅಂತ. 2 ಸಲ ಹೊಡೆದ್ರೆ ಪೊಲೀಸ್ನವ್ರು ಬರ್ತಾರೆ ಅಂತ. ಶಾಮಿ 2 ಸಲ ಹೊಡೆದ್ಬೇಡಿ ಬುದ್ಧಿ. ಯಾಕೋ? ನನಗಂತ ಒಂದು, ನನ್ನ ಎಂಟ್ರಿಗೆ ಒಂದು. ಸಮರ್ಥ ಈಗ ಸಮರಕ ಬಸ್ ಎಂಟ್ರಿಗೆ ಬಾಬು
ಶ್ಯಾಮ್ ಹೋಗ್ರ. ಹೋಗ್ರ. ಏಯ್ ಸರಿಯಾಗಿ ಕಾಯ್ಸ್ರು. ಬರೀ ಸರಿ ಮಾಡು. ಏಯ್ ಇದನ್ನ ಡ್ರಮ್ಮಿಗೆ ಹಾಕ. ಅರೆಸ್ಟ್ ಮಾಡುವ ಈ ಕಳ್ಳು ಬಟ್ಟಿ ನನ್ನ ಮಕ್ಕಳನ್ನ. ನೀವೇನೋ ದೊಡ್ಡ ರೌಡಿಗಳು, ನನಗೂ ರೌಡಿತನ ಗೊತ್ತೋ ಯು ಸ್ಕೌಂಡ್ರಲ್ಸ್. ಏನ್ರಿ ದನಕ್ ಬರ್ದಾಗ ಹೊಡಿತಿರಲ್ಲ? ವಿಚಾರಣೆ ಮಾಡದೆ ಹೊಡೆಯೋದು ತಪ್ಪು ಗೊತ್ತೇನು? ನಿನ್ನನ್ನ ವಿಚಾರಿಸೇ ಹೊಡಿತೀನಿ. ಮಾಪ್ತೆ ಮಾಪ್. ಹೆಸರು ಹಿಡಿದು ಕರೆದ್ರೆ ನಾಳೆಗೆ ಸೇರಿ ಬರ್ತೀವಿ. ಇದುವರೆಗೂ ಯಾವ ಪೊಲೀಸ್ ಆಫೀಸರು ಬಸಪ್ಪನವ್ರ ಕಡೆ ಆಳುಗಳನ್ನು ಹಿಡಿದಿದ್ದಿಲ್ಲ. ನಿನ್ನ ಬೆನ್ ಹಿಂದೆ ಪೊಲೀಸ್ ಪಡೆ ಇದೆ ಅನ್ನೋ ಧೈರ್ಯದ ಮೇಲೆ ನಮ್ಮನ್ನು ಹಿಡಿಯಲ್ಲ. ನಿಮ್ಮನ್ನು ಹಿಡಿಯೋಕ್ ಪೊಲೀಸ್ ಪಡೆ ಯಾಕೆ ಹೋಗ್ಬೇಕು? ಈ ಅಲೆಕ್ಸ್ ಮುತ್ತಣ್ಣನ ಮನೆ ನಾಯಿ ಒಂದೇ ಸಾಕು. ನಮ್ಮ ಯಜಮಾನ್ರನ್ನ ಎದುರು ಹಾಕೊಂಡ್ರೆ ನೀನ್ ಈ ಡಿವಿಷನ್ ನಲ್ಲಿ ಇರೋಕೆ ಸಾಧ್ಯವಿಲ್ಲ ತಿಳ್ಕೊ. ಓ ಕುಂಬಯ್ಯನ್ ತೋರಿಸಿ ಬೆದರ್ಸ್ತೀಯ? ಯಾವ ನನ್ನ ಯಜಮಾನ? ಅವನಿಗೆ ತಲೆ ಮೇಲೆ 2 ಕೊಂಬಿದೆಯಾ? ಇಲ್ಲ, ಅಯ್ಯೋ ನಾನು ಹಾಗೆ ಹೇಳಲಿಲ್ವಲ್ಲ. ಕೊಂಬು ಕೊಬ್ಬು ಇರೋದೆಲ್ಲ ಅಧಿಕಾರದಲ್ಲಿರೋರ್ಗೆ. ಅಯ್ಯೋ ನಮಗಲ್ಲ. ಯಾರು ನೀವು? ನೀವ್ ಯಾರು ಅಂತ ನನ್ನನ್ನು ಕೇಳಿದ ಮೊದಲನೇ ಆಸಾಮಿ ನೀವೇ. ನೋಡಿದ ತಕ್ಷಣ ತಿಳ್ಕೊಳಕ್ಕೆ ನೀವು ಯಾವ ಮಹಾಭಾರಿ ಕೂಡ? ಅಯ್ಯೋ ಈ ಡಿವಿಷನ್ಗೆ ನೀವು ಹೊಸಬ್ರು ಅಂತ ಕಾಣಿಸುತ್ತೆ. ನೋಡಿದ ತಕ್ಷಣ ಗೊತ್ತಾಗೋಕೆ ಹೇಗೆ ಸಾಧ್ಯ? ಈ ಬಸಪ್ಪನ ಹೆಸರು ಕೇಳಿದ್ರೆ ಹೊಟ್ಟೆಲಿರೋ ಮಗು ಕೂಡ ಬಾಯಿ ಮುಚ್ಕೊಳ್ಳುತ್ತೆ. ಅದೇ ಮಗು ಹತ್ರ ಹೋಗಿ ಅಲೆಕ್ಸ್ ಮುತ್ತಣ್ಣನ ಹೆಸರು ಹೇಳಿದ್ರೆ ಅದ್ರ ಅಮ್ಮನ ಬಾಯಿನೂ ಮುಚ್ಚುತ್ತೆ. ಅಲೆಕ್ಸ್ TSP. TSP ಸರ್, ಬೇಡ. ನಮ್ಮ ಮಧ್ಯೆ ಯಾಕೆ ಸುಮ್ಮನೆ ತಕರಾರು? ಈ ಡಿವಿಷನ್ ನಲ್ಲಿ ನನಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ. ನನ್ನ ಎದುರು ಹಾಕೋಬೇಡ. ನನ್ನ ಆಳುಗಳನ್ನ ಮರ್ಯಾದೆ ಹೊರಗಡೆ ಬಿಟ್ಬಿಡ. ಬಸಪ್ಪ ರಸ್ತೆಯಲ್ಲಿ ಗೋಲಿ ಆಡ್ತಿದ್ದವ್ರನ್ನ ಒಳಗಾಕಿಲ್ಲ ಮ್ಯಾನ್. ಸಾರಾಯಿ ಭಟ್ಟಿ ಇಳಿಸಿದ್ದವ್ರನ್ನ ಅರೆಸ್ಟ್ ಮಾಡಿದ್ದೀನಿ. ಕಳ್ಳು ಭಟ್ಟಿ ಮ್ಯಾನ್, ಕಳ್ಳು ಭಟ್ಟಿ. ಅಯ್ಯೋ ಅದನ್ನ ತಿಳಿದೆ ನಾನು ಇಲ್ಲಿಗೆ ಬಂದಿರೋದು. ರಸ್ತೆ ಮೂಲೆಯಲ್ಲಿ ಒಂದು ಲಾರಿ ಭರ್ತಿ ಆಯುಧಗಳ ಸಮೇತ ನನ್ನ ಆಳುಗಳು ಕಾಯ್ಕೊಂಡಿದ್ದಾರೆ. ನಾನು ಸುಮ್ಮನೆ ಸನ್ನೆ ಮಾಡಿದ್ರೆ ಸಾಕು, ಒಳಗೆ ನುಗ್ಗಿ ಪೊಲೀಸ್ ಸ್ಟೇಷನ್ ಇಟ್ಟಿಗೆನ ಬೇರೆ ಬೇರೆ ಮಾಡ್ಬಿಡ್ತಾರೆ. ಅದಾಗೋದು ಬೇಡ ಅಲ್ಲ. ನನ್ನ ಆಳುಗಳನ್ನ ಮರ್ಯಾದೆ ಹೊರಗಡೆ ಬಿಟ್ಬಿಡ. ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್ ಆಚೆ ಯಾರೇ ಓಡಾಡ್ಲಿ ಡೌಟ್ ಬಂದ್ರೆ ಮುಲಾಜಿಲ್ದೆ ಸುಟ್ಬಿಡು. ಶೂಟ್ ದೋಸ್ ಬ್ಲಡಿ ಬ್ಲಾಕ್ ಗಾರ್ಡ್ಸ್ ಅಟ್ ಸೈಟ್. ಔಟ್. ಐ ಕಾನ್ಸ್ಟೇಬಲ್, ಪೊಲೀಸ್ ಸ್ಟೇಷನ್ಗೆ ಬಂದು ದಾಳಿ ಮಾಡಕ್ ನೋಡ್ದ, ಅದಕ್ಕೆ ಒಮ್ಮೆ ಚಾರ್ಜ್ ಶೀಟ್ ಫೈಲ್ ಮಾಡು. ಔಟ್. ಬಸಪ್ಪ, ನಿನ್ನ ಆಳುಗಳನ್ನ ಬಿಡಿಸ್ಕೊಂಡು ಹೋಗಕ್ ಬಂದೆ ಅಲ್ಲ, ನಡಿಯೋ. ಈಗ ನಿನಗಾಗಿ ಅವ್ರು ಕಾಯ್ತಾ ಇದ್ದಾರೆ. ಬೆಂಕಿ ಜೊತೆ ಸರ್ಸಾಡ್ಬೇಡ, ಕೈ ಸುಟ್ಕೋತೀಯ. ಮಿಸ್ಟರ್ ಬಸಪ್ಪ, ಬೆಂಕಿ ಪಟ್ಟಣಕ್ಕೆ 2 ಕಡೆ ಉಜ್ಜಿದ್ರೆ ಮಾತ್ರ ಬೆಂಕಿ ಹತ್ಕೊಳ್ಳುತ್ತೆ. ಆದ್ರೆ ಅಲೆಕ್ಸ್ ಮುತ್ತ ನನಗೆ ಯಾವ ಕಡೆ ಹಚ್ಚಿದ್ರು ಬೆಂಕಿ ಹತ್ಕೊಳ್ಳುತ್ತೆ ಮ್ಯಾನ್.
Get inside. Inside! ಪುಂಡ್ರು ಪೋಖ್ರಿಗಳ ಇನ್ಫ್ಲೂಯೆನ್ಸು ನನ್ನಂತ ಪೊಲೀಸ್ ಆಫೀಸರ್ಗಳ ಹತ್ರ ನಡೆಯಲ್ಲ ಅಂತ ಈಗಲಾದ್ರೂ ತಿಳ್ಕೊ ಬಸಪ್ಪ. ಬ್ಲಡಿ ಸ್ಕೌಂಡ್ರಲ್. ಅವನ್ ಧೈರ್ಯ ನೋಡ್ದ್ಯಾ? ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನನ್ನೇ ಹೆದರ್ಸಕ್ ನೋಡ್ತಾನೆ. ಅವನಿಗೆ ಇನ್ನು ನನ್ನ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಕಡೆಗೆಲ್ಲ ಅವನ್ ದೊಡ್ಡ ರೌಡಿ ಅಲೆಕ್ಸ್. ಗೊತ್ತು. ನಾನು ಇನ್ವೆಸ್ಟಿಗೇಟ್ ಮಾಡ್ತಿರೋ 3-4 ಮರ್ಡರ್ ಕೇಸ್ಗಳಲ್ಲಿ ಅವನೇ ಇನ್ವಾಲ್ವ್ ಆಗಿದ್ದಾನೆ. ಅದಕ್ಕೆ ತಕ್ಕ ಪ್ರೂಫ್ ಸಿಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಸಿಕ್ಕಿದ ಕೂಡಲೇ ಅವನ ಗತಿ. ನೀನ್ ಇಲ್ಲಿಗೆ ಬಂದಿದ್ದೆ ಅವನು ಗ್ರಾಚಾರ ಒಪ್ಪಿಸ್ಕೊಂಡ ಹಾಗೆ ನೋಡು. ಓಕೆ ಇನ್ಸ್ಪೆಕ್ಟರ್, ಸೇ ಯು ಲೇಟರ್. ಓಕೆ. ವಾವ್, ಒಳ್ಳೆ ಬೇಲೂರು ಶಿಲಾಬಾಲಿಕೆ ಇದ್ದಾಗಿದ್ದೀಯ. ಏನು ಬೇಡ. ಅಯ್ಯೋ, ನೀನ್ ಬೇಡ ಅನ್ನೋದು, ನಾನ್ ಬೇಕು ಅನ್ನೋದು, ಇದು ನಮ್ಮ ದಿನನಿತ್ಯದ ಪಲ್ಲವಿತಾನೆ. ಶಿಲಾ ಶಿಲಾ ಶಿಲಾ. ಇದುವರೆಗೂ ನಿಮ್ಮನ್ನ ಕೇಳೋರು ಯಾರು ಇರ್ಲಿಲ್ಲ. ಇಲ್ಲ, ಮನಸ್ಸಿಗೆ ಬಂದಾಗ ಆಡ್ತಿದ್ರಿ. ಎಸ್. ಇನ್ಮೇಲೆ ನಿಮ್ಮನ್ನ ಒದಿಯೋಕಬ್ಬ ಬರ್ತಾನೆ. ನನ್ನ ಓದಿಯೋಕೆ ಅಂತ ನಿನ್ನ ಹುಟ್ಟು ಬರ್ಬೇಕು. ಅದು ನನ್ನಂತವನೇ. ನಿಮ್ಮಂತವನೇ ಹುಟ್ಟು ಬರ್ತಾನೆ. ನಿಜವಾಗ್ಲು ದೇವ್ರಾಣೆ? ದೇವ್ರಾಣೆ. ಏನಲ್ಲೋ ನನ್ನ ಮಗನೇ. ಏನ್ರಿ ಏನ್ರಿ ಆಯ್ತು? ಎಂಥ ಒರೆ! ಈ ನಿನ್ನ ಮಗ ಅಪ್ಪನಿಗಿಂತ ಹೊರಟ ಆಗ್ತಾನೆ. ಹೋಗ್ರಿ, ಅವನೇನ್ ವರ್ತ ಆಗೋಲ್ಲ. ಹಾಗಾದ್ರೆ ನಿನ್ನ ಹಾಗೆ ಚಲುವಾಗಿರ್ತಾನ? ನಿಮ್ ಹಾಗೆ. ನಿನ್ನ ಹಾಗೆ. ನಿಮ್ ಹಾಗೆ. ನಿನ್ನ ಹಾಗೆ. ನಿಮ್ ಹಾಗೆ. ರವಿಗಿಂತ ಶಶಿಯ ಚೆಲುವು, ಶಶಿಗಿಂತ ನೀನೆ ಚೆಲುವು, ನಿನಗಿಂತ ಯಾರು ಚೆಲುವು? ರವಿಗಿಂತ ಶಶಿಯ ಚೆಲುವು, ಶಶಿಗಿಂತ ನೀವೆ ಚೆಲುವು, ನಿಮಗಿಂತ ಎಲ್ಲ ಚೆಲುವು. ಗಾದದ ನೀನೆ ದನಿ ಸಾರಿ ಸರಿಗ ಗಾರಿಗಮ ಮಾಗಮ ಪಾಪ ಪಾಪ. ತಂಗಾಳಿ ಬೀಸಿ ಬಂದಂತೆ ಮನೆಗೊಬ್ಬ ಅತಿಥಿ ಬರುತ್ತಾನೆ. ಅಂಗಳದ ಹೂವು ನಲಿವಂತೆ ಸಂತಸದ ಗಂಧ ತರುತ್ತಾನೆ. ತೊದನುಡಿಯು ಸವಿಯ ಜೇನಂತೆ, ನಗುವು ಕೆನೆಯ ಹಾಲಂತೆ. ಮಡಿಲ ಮಂದಾರ ಮನೆಯ ಸಿಂಗಾರ ಬಾಳೆ ಬಂಗಾರ ತುಂಟ ಹುಡುಗ ಅವ ಆಡುವಾಗ. ರವಿಗಿಂತ ಶಶಿಯ ಚೆಲುವು, ಶಶಿಗಿಂತ ನೀನೆ ಚೆಲುವು. ಕೆಮ್ಮಣ್ಣು ಈಗ ರುಚಿಯಂತೆ, ಹುಳಿ ಮಾವು ತುಂಬ ಸಿಹಿಯಂತೆ. ತುಂಟಾಟ ತಂದೆ ಹಾಗಂತೆ, ಮದುವಾಗ ಏನು ಹಿತವಂತೆ. ನಡೆವಾಗ ಪಾದ ನೋದೀತು, ಹೂ ಹೊತ್ತ ಬಳ್ಳಿ ನಲುಗೀತು. ಆರೈಕೆ ಪ್ರೀತಿ ಹಾರೈಕೆ ತರುವ ಸಂಗಾತಿ ಪಡೆದು ಗೆದ್ದು ನಾನೀ ಬಾಳಲ್ಲಿ. ರವಿಗಿಂತ ಶಶಿಯ ಚೆಲುವು, ಶಶಿಗಿಂತ ನೀವೆ ಚೆಲುವು.
ತಂದ ವರವಂತೆ ರವಿಗಿಂತ ಶಶಿಯ ಚೆಲುವು ಶಶಿಗಿಂತ ನೀವೆ ಚೆಲು ನಿನಗಿಂತ ಯಾರ ಚೆಲುವು ನೀದನಿಸ ಗಾರಿಗಮ ಪಾಪ ಸೂರ್ಯನ ಮೋಡ್ ಹಿಂದೆ ಬಚ್ಚಿಡೋದು ನನ್ನನ್ನ ಸೆರೆ ಹಿಡಿದಿಡೋದು ಒಂದೇ ಅಂತ ಅಲೆಕ್ಸ್ ಗೊತ್ತಿಲ್ಲ. ಜಾಮೀನ್ ತಗೊಳ್ಳೋದು ಅಂದ್ರೆ ನಮಗೆ ತಿಥಿಯಾಸ ಅಂತ ಕೆಲಸ. ಆದ್ರೂ ಅವನು ಪಕ್ಕೇಲಿರೋ ಮುಳ್ಳಿದ್ದ ಹಾಗೆ ಕಿರುಕುಳ ಕೊಡ್ತಾನೆ ಇರ್ತಾನೆ. ಅವನು ನನ್ನನ್ನ ಒಳಗಡೆ ಹಾಕ್ಬೇಕು ಅಂತ ನೋಡ್ದ ಅಲ್ಲ, ಅವನ್ನೇ ನಾನು ಒಳಗಡೆ ಹಾಕ್ತೀನಿ ನೋಡ್ತಾ ಇರಿ. ರಾಜಪ್ಪ, ಯಜಮಾನ್ರೆ, ನಾ ಹೇಳಿದೆಲ್ಲ ಗೊತ್ತಾಯ್ತು ತಾನೆ? ನನ್ ಯಾಕೋ ತುಂಬಾ ಭಯ ಆಗ್ತಾ ಇದೆ ಯಜಮಾನ್ರೆ. ಯಾಕೆ ಭಯ ಪಡ್ತೀಯ? ನಿನ್ನ ಸಂಸಾರನ ನಾನು ಚೆನ್ನಾಗಿ ಕಾಪಾಡ್ತೀನಿ. ಕೊಡಿ. ಮಕನ್ ಸಿಂಗ್, ಅಯ್ಯೋ ಪಾಪ ಅಲೆಕ್ಸ್. ನನ್ನ ಹೆಸರು ಬಸಪ್ಪ, ವ್ಯಾಪಾರಸ್ಥ, ಗೌರವಸ್ಥ. ಸಾರಾಯಿ ಕುಡಿಯೋರ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಕೂಡ ಗೌರವಕ್ಕೆ ಕಡಿಮೆ ಅಂತ ತಿಳ್ಕೊಂಡಿರೋ ನಾನು. ಇಂಥ ನನ್ನ ಮೇಲೆ ಕಳ್ಳು ಭಟ್ಟಿ ತಯಾರು ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಕೇಸ್ ಹಾಕಿದ್ದಾರೆ DSP ಅಲೆಕ್ಸ್ ಮುತ್ತಣ್ಣ. ಕೋರ್ಟ್ ನಲ್ಲಿ ಕೇಸ್ ನಡೀತಿದೆ ಅಂತ ಹೇಳ್ತಿದ್ದೀರಿ, ನೀವು ಇಲ್ಲಿ ಬರ್ಬೇಕಾದ ಅಗತ್ಯ? ಅಗತ್ಯ ಇರೋದ್ರಿಂದಲೇ ಇಲ್ಲಿಗೆ ಬರಬೇಕಾಯ್ತು. ಅಲೆಕ್ಸ್ ಮುತ್ತಣ್ಣ ತಾನು ಕೇಸ್ನಲ್ಲಿ ಎಲ್ಲಿ ಸೋತೋಗ್ತೀನಿ ಅನ್ನೋ ಭಯದಿಂದ ಇವನ್ನ ಅಪ್ರೂವರ್ ಆಗುವಂತೆ ಹೆದರ್ಸಿದ್ದಾರೆ. ಇವನು ಆಗೋಲ್ಲ ಅಂದ್ಬಿಟ್ಟ. ಅದಕ್ಕೆ ನೋಡಿ, ಅನ್ಯಾಯವಾಗಿ ಇವನ ಮೇಲೆ ಯಾವ ತರ ಸೇಡ್ ತೀರ್ಸ್ಕೊಂಡಿದ್ದಾರೆ. ಅಲೆಕ್ಸ್ ಮುತ್ತಣ್ಣವರು ಹೀಗ್ ಮಾಡಿದ್ರ? ಹೌದು ಸರ್, ಕಣ್ಣಾರೆ ಕಂಡ ಸಾಕ್ಷಿಗಳು ಇಲ್ಲೇ ಇದ್ದಾರೆ. ಇವರೆಲ್ಲ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರೋ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ದಾರೆ. ಹೇಳಿ. ನಾ ಅಲೆಕ್ಸ್ ಮುತ್ತಣ್ಣನೇ ಹೊಡೆದಿದ್ದು, ನಾವು ಕಣ್ಣಾರ ನೋಡಿದ್ವಿ ಸರ್. ಹಾಗ ನಾನು ಇದನ್ನು ನಂಬೋದಕ್ಕೆ ಸಾಧ್ಯವಾಗ್ತಿಲ್ವಲ್ಲ. ಅಯ್ಯೋ, ನೀವು ಈ ತರ ಕೇಳ್ತೀರಿ ಅಂತಲೇ ಡಾಕ್ಟರ್ ಸರ್ಟಿಫಿಕೇಟ್ ತಂದಿದ್ದೀನಿ. ಇದು ನನ್ನ ಕಂಪ್ಲೇಂಟ್. ಆಲ್ ರೈಟ್, ನಾನು ವಿಚಾರಿಸ್ತೀನಿ, ನೀವು ಹೋಗಿ. ನಮಸ್ಕಾರ. ಬಂದಿದ್ರ ಸರ್? ಹೌದು ಮಿಸ್ಟರ್ ಅಲೆಕ್ಸ್, ಆ ಬಸಪ್ಪ ಕೊಟ್ರ ಕಂಪ್ಲೇಂಟ್ ನೋಡಿದ್ರ? ನೋಡ್ದೆ ಸರ್. ಏನಿದೆಲ್ಲ? ಸರ್, ಈ ಆಸಾಮಿನ ಇದುವರೆಗೆ ನಾನು ನೋಡೇ ಇಲ್ಲ ಸರ್, ಆನೆಸ್ಟ್ಲಿ. ಮತ್ತ್ಯಾಕೆ ಅವ್ನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ? ಈ ಬಸಪ್ಪ ಒಬ್ಬ ರೌಡಿ ಎಲಿಮೆಂಟ್ ಸರ್. ಸುಮ್ನೆ ನನ್ನ ಮೇಲೆ ಅಪವಾದ ಹೊರಿಸೋದಕ್ಕೆ ಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾನೆ. ಬೇಕು ಅಂತ ಮಾಡೋದಕ್ಕೆ ನಿಮಗೂ ಅವನಿಗೂ ಏನಾದ್ರು ತಕರಾರಿದೆಯಾ? ಇದೆ ಸರ್. ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದುವರೆಗೆ ಕಂಡಿಡೋಕಾಗದೇ ಇರೋ 2 ಕೊಲೆಗಳನ್ನ ಈ ಬಸಪ್ಪನೇ ಮಾಡಿಸಿರೋದು. ಅದ್ರ ಆಧಾರ ನನ್ನ ಹತ್ರ ಇದೆ, ಅದಕ್ಕೆ ಈ ಬಸಪ್ಪ ಹೀಗೆಲ್ಲ ಆಡ್ತಾ ಇರೋದು. ಓ ಐ ಸಿ. ಯಾವುದಕ್ಕೂ ನಿಮ್ಮ ಎಕ್ಸ್ಪ್ಲನೇಷನ್ ಬರ್ಕೊಡಿ, ಆ ಬಸಪ್ಪನ್ನು ನಾನೇ ಡೀಲ್ ಮಾಡ್ತೀನಿ. ಶೀಲಾ, ಇವತ್ತು ನಿನ್ ಮಗ ತೊಂದರೆ ಕೊಟ್ರೆ ಫೋನ್ ಮಾಡ್ಬಿಡು. ಅರೆಸ್ಟ್ ಮಾಡ್ತೀರಾ? ಗುಡ್ ಮಾರ್ನಿಂಗ್ DSP ಸರ್. ನಾನು ಒಳಗಡೆ ಬರಬಹುದಾ? ಒಳಗಡೆ ಬಂದೇ ಬಿಟ್ಟಿದ್ದೀರಲ್ಲ ಮಿಸ್ಟರ್ ಬಸಪ್ಪ. ಓಹೋ, ಏನಿದು ಫಲತಾಂಬೂಲದ ಸಮೇತಾನೆ ಬಂದ್ಬಿಟ್ಟಿದ್ದೀರಲ್ಲ. ಆಶ್ಚರ್ಯವಾಗಿದೆ ಅಲ್ಲ? ಅಲೆಕ್ಸ್, ನಾನೊಬ್ಬ ಬಿಸಿನೆಸ್ ಮ್ಯಾನ್. ದೇವರ ವರಕ್ಕಿಂತ ಪೂಜಾರಿ ವರನೇ ಮುಖ್ಯ ಅಂತ ಚೆನ್ನಾಗಿ ತಿಳ್ಕೊಂಡಿರೋನು. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನೀವು ನನ್ನ ಜೊತೆ ಶಾಮೀಲಾಗ್ಬಿಟ್ರೆ ನಾನು ನಿಮಗೆ ಒಂದು ಭವ್ಯವಾದ ಭವಿಷ್ಯನೇ ರೂಪಿಸ್ಕೊಡ್ತೀನಿ. ನನ್ನ ಭವಿಷ್ಯ ರೂಪಿಸೋದಕ್ಕೆ ನೀವೇನ್ ಭಗವಂತನ? ಅಯ್ಯೋ, ಆ ಭಗವಂತನಿಗಿಂತ ಈ ಬಸಪ್ಪನಿಗೆ ಹೆಚ್ಚಿನ ಶಕ್ತಿ. ಅದನ್ನ ನನ್ನಿಂದ ನಿರೂಪಿಸೋದಕ್ಕೆ ಸಾಧ್ಯ. ಅಲೆಕ್ಸ್, ನಿಮ್ಮ ಸರ್ವಿಸ್ ನಲ್ಲೇ ನೀವು ಸಂಪಾದನೆ ಮಾಡೋಕ್ಕಾಗದೇ ಇರುವಷ್ಟು ಹಣನ ನಾನು ಈ ತಟ್ಟೆಯಲ್ಲಿ ತಗೊಂಡ್ಬಂದಿದ್ದೀನಿ ನೋಡಿ. ಶೀಲಾ, ಗೋ. $2 lakhs ಹಾರ್ಡ್ ಕ್ಯಾಶ್ ಬಿಸಿಯಾಗಿ ತಂದಿದ್ದೀನಿ. ಮ್ಯಾಗ್ನಿಫಿಸೆಂಟ್. ಭಾರಿ ಮೊತ್ತನೇ ತಂದಿದ್ರಲ್ರಿ? ಅಷ್ಟು ಮಾತ್ರ ಅಲ್ಲ, ಪ್ರತಿ ತಿಂಗಳು ನಾನು ನಿಮಗೆ 4 ಕೇಸ್ ಕೂಡ ಕೊಡಿಸ್ತೀನಿ. ಯಾಕೆ? ಓ, ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಹೆಸರು ಕೇಳ್ಕೊಡ್ದು ಅಂತ ಅಲ್ಲ? ಕರೆಕ್ಟ್. ಆಮೇಲೆ ನಾನು ನಿಮಗೆ ಪ್ರಮೋಷನ್ ಕೂಡ ಕೊಡಿಸ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್ ಬಸಪ್ಪ. ನಿಮ್ಮಂಥ ವಿಷಯ ಸರಿಯಾಗಿ ತಿಳ್ಕೊಳ್ದೆ ಬಹಳ ಕಷ್ಟ ಕೊಟ್ಬಿಟ್ಟೆ ಅಲ್ಲ. ಅಯ್ಯೋ, ನಿಮಗಿನ್ನೂ ಚಿಕ್ಕ ವಯಸ್ಸು, ನನಗೆ ಕ್ಷಮಿಸೋ ಮನಸ್ಸು. ಪರವಾಗಿಲ್ಲ, ನಿಮ್ಮ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನಾನು ವಾಪಸ್ ತಗೋತೀನಿ. ಸರಿ ತಾನೆ? ಸೋ ನೈಸ್ ಆಫ್ ಯು ಬಸಪ್ಪ. ಆಯ್, ಆ ಭಗವಂತ ಏನಾದ್ರು ಅಪ್ಪಿ ತಪ್ಪಿ ನಿನ್ ಕೈ ಸಿಕ್ಬಿಟ್ರೆ ಅವನಿಗೂ ಒಂದು ಲೇಬಲ್ ಹಚ್ಬಿಟ್ಟು ಮಾರೇ ಬಿಡ್ತೀಯ. ಅಂತ ಮಹಾ ಕಿಲಾಡಿ ನೀನು ಅಲ್ಲ. ಸ್ಕೌಂಡ್ರಲ್. ಆಯ್, ನಿನ್ನಂಥ ಕ್ರಿಮಿನಲ್ಗಳು, ರೌಡಿಗಳು ಈ ಅಲೆಕ್ಸ್ ಮುತ್ತಣ್ಣನ ಹೆಸರು ಕೇಳಿದ್ರೆ ಕಣ್ಣು ಕತ್ಲೆ ಇಟ್ಕೊಂಡು ಬರ್ಬೇಕು. ಅಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದೀನಿ ಕಣೋ ಈ ಕೈನ. ಆಯ್, ನಮ್ಮನೆ ಬಾಗಿಲಿಗೆ ಬಂದು ನನ್ನನ್ನೇ ಕೊಂಡ್ಕೊಳ್ಳೋಕ್ ಬೇರೆ ಮಾತಾಡ್ತೀಯಲ್ಲೋ. ಎಷ್ಟು ಧೈರ್ಯ ನನಗೆ. ಕಾನೂನ್ನ ಕಾಪಾಡೋನ್ ಕಣೋ ನಾನು, ಅದನ್ನ ಹರಾಜ್ ಹಾಕೋನಲ್ಲ. ಅಯ್ಯೋ, ಕಾನೂನು ಕಾನೂನು ಅಲೆಕ್ಸ್, ಕಾನೂನು ನಿನಗೆ ಅನ್ನ ಹಾಕ್ತಾ ಇರ್ಬೋದು, ಆದ್ರೆ ಕಾನೂನಿಗೆ ಅನ್ನ ಹಾಕ್ತಾ ಇರೋದು ಈ ಕೈ. ಇದೇ ಕೈಗೆ ಬೇಡಿ ಹಾಕ ಕೊಟ್ಟಿರೋದು ಈ ಕೈ. ಅಲೆಕ್ಸ್, ಪೊಲೀಸ್ ಆಫೀಸರ್ಗಳನ್ನೇ ಜೈಲಿಗೆ ಕಳಿಸ್ತೋ ನಾನು. ನನ್ನನ್ನ ಎದುರು ಹಾಕೊಂಡು ನೀನು ಬದುಕೋದು ಸಾಧ್ಯ ಇಲ್ಲ. ಒಬ್ಬ ಪೊಲೀಸ್ ಆಫೀಸರ್ಗೆ ಚಾಲೆಂಜ್ ಮಾಡುವಷ್ಟು ಕೊಬ್ಬ ನಿನಗೆ. ಕ್ರಿಮಿನಲ್ ಬ್ಲ್ಯಾಕ್ಔಟ್. ಬಸಪ್ಪ, ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ರೆ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಔಟ್. ಸ್ಕೌಂಡರ್, ಹಾಯ್ಕೊಂಡು ಹೋಗಿದಲ್ಲ. ಹಾಯ್ಕೋ. ಯು ಗೆಟ್ ದ ಹೆಲ್ ಔಟ್ ಆಫ್ ಮೈ ಹೌಸ್. ಔಟ್. ಅಲೆಕ್ಸ್, ಡಿಪಾರ್ಟ್ಮೆಂಟ್ ಅಲ್ಲಿ ನೀನ್ ನನಗಿಂತ ಸೀನಿಯರ್ ಆದ್ರೂ ನಾನ್ ನಿನ್ ಜೊತೆಲಿ ಓದೋನು. ನಿನ್ ಸ್ನೇಹಿತ ಅನ್ನೋ ದೃಷ್ಟಿಯಿಂದ ನಿನ್ಗೊಂದು ಮಾತು ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ. ಹೇಳೇನು? ಯು ಹ್ಯಾವ್ ಎವ್ರಿ ರೈಟ್ ಟು ಆಸ್ಕ್ ಮೀ. ನಿನಗೆ ಹಕ್ಕು ಯಾವಾಗ್ಲೂ ಇದೆ, ಕೇಳು. ನೋಡು ಅಲೆಕ್ಸ್, ಈ ಬಸಪ್ಪ ತುಂಬಾ ಡೇಂಜರಸ್ ಫೆಲೋ. ಅವನನ್ನ ನೀನು ಇಷ್ಟೊಂದು ಎದುರಾಕೊಳ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಅನ್ನೋ ಮಾತೆ ಪೊಲೀಸ್ನವ್ರು ಡಿಕ್ಷನರಿ ಕೊಡ್ದು. ನಾನು ಈ ಕೆಲಸನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನನ್ನ ತಾಯಿಗಿಂತ ಹೆಚ್ಚಾಗಿ ಗೌರವಿಸ್ತೇನೆ, ನನ್ನ ಹೆಂಡತಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ, ನನ್ನ ಹುಟ್ಟೋ ಮಗುಗಿಂತ ಹೆಚ್ಚಾಗಿ ಅಕ್ಕರೆ ತೋರಿಸ್ತೀನಿ. ಅಲೆಕ್ಸ್, ಯು ಆರ್ ರಿಯಲಿ ಗ್ರೇಟ್. ನೋ ನೋ ನೋ, ಗಾಡ್ ಇಸ್ ಗ್ರೇಟ್. ಅಮ್ಮ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹಾಯ್ ಶೀಲಾ, ಅಲೆಕ್ಸ್ ಮುತ್ತಣ್ಣನ ಹೆಂಡತಿಯಾಗಿ ಭಯ ಆಗ್ತಿದೆ ಅಂತ ಹೇಳಕ್ ನಾಚಿಕೆ ಆಗಲ್ಲ ನಿನಗೆ? ಇನ್ಮೇಲೆ ಹಾಗೆ ಹೇಳಲ್ಲ ರೀ. That's like a good girl. ಅಲೆಕ್ಸ್, ಒಂದೊಂದು ಹೆರಿಗೆಯಲು ಮಗು ಮಾತ್ರ ಹುಟ್ಟಲ್ಲಪ್ಪ, ಅದರ ತಾಯಿನೂ ಮತ್ತೆ ಹುಟ್ಟಾಳೆ. ಅದು ಅವಳಿಗೆ ಪುನರ್ಜನ್ಮ ಆದ ಹಾಗೇನೆ. ಏನು ಅಂದ್ರೆ Yes. ನೀವು ನನ್ನ ಹತ್ರನೇ ಇರ್ಬೇಕು. ಮಗು ಹುಟ್ಟೋ ತನಕ ನನ್ನ ಬಿಟ್ಟು ನೀವೆಲ್ಲೂ ಹೋಗ್ಕೂಡ್ದು. Stupid girl. ಅದನ್ನ ನೀನು ನನಗೆ ಹೇಳ್ತಾ ಇದೀಯಾ? ಶೀಲಾ, ಅಲ್ಲಿ ನೋಡು, ಆಫೀಸ್ ಫೈಲ್ ಇಲ್ಲಿಗೆ ತಂದಿದ್ದೀನಿ, ಡೈರಿನೂ ಇಲ್ಲೇ ಇದೆ. ಇಲ್ಲೇ ಕೂತ್ಕೊಂಡು ಸ್ಟೈಲ್ ಆಗಿ ಡೈರಿ ಬರೀತೀನಿ. ಓ, ಐ ಆಮ್ ಸಾರಿ, ಐ ಆಮ್ ವೆರಿ ವೆರಿ ಸಾರಿ ಮೈ ಡಿಯರ್ ಡಿಯರ್ ಸನ್. ಡಾಕ್ಟರ್, ಇದಕ್ಕೆ ಮುಂಚೆ ನನ್ನ ಹೆಂಡತಿಗೆ ಡೆಲಿವರಿ ಆದಾಗೆಲ್ಲ ಮಕ್ಕಳು ಸತ್ತು ಸತ್ತು ಹುಡ್ತಾ ಇದ್ವು. ಮಕ್ಕಳು ಅಂದ್ರೆ ಅವಳು ತುಂಬಾ ಇಷ್ಟ. ಅವಳ ಆಸೆ ನಿರಾಸೆ ಆಗದೆ ನೋಡ್ಕೊಳ್ಳಿ. ದಯವಿಟ್ಟು ಅವಳು ಹುಷಾರಾಗಿ ನೋಡ್ಕೊಳ್ಳಿ. ನಮ್ ಕೈಲಾದಷ್ಟು ನಾವು ಪ್ರಯತ್ನ ಪಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ಡಾಕ್ಟರ್. ಸರ್, ಫೋನ್ ಬಂದಿದೆ. ಎಸ್, DSP ಅಲೆಕ್ಸ್ ಮುತ್ತಣ್ಣ. ತುಮಕೂರು ರೋಡ್ನಲ್ಲಿ ಗಲಾಟೆ ನಡೆದಿದೆ, ಇನ್ಫಾರ್ಮೇಶನ್ ಬಂದಿದೆ. ಯಾವ ರೋಡ್ ಅಂದ್ರಿ? ಮಂಗಳೂರು ನಂಬರ್. ಸಾರಿ, ನಾನು ಬಂದ್ಬಿಟ್ಟೆ. ಶೀಲಾ, ಐ ಆಮ್ ವೆರಿ ಸಾರಿ. ಒಂದು ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಖಂಡಿತ ಹೋಗ್ಲೇಬೇಕು. ನೋ 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 ನೋ, ಎಷ್ಟು ಬೇಗ ಬರಕ್ಕಾಗತ್ತೋ ಅಷ್ಟು ಬೇಗ ಬಂದ್ಬಿಡ್ತೇನೆ. ಓಕೆ? ಏನಿದಲೆ, ಜೊತೆಲಿ ಇರ್ತೀನಿ ಅಂತ ಅವಳಿಗೆ ಈಗ ತಾನೇ ಹೇಳ್ತಿದ್ದೆ. ನೀನ್ ಖಂಡಿತ ಹೋಗ್ಲೇಬೇಕಾ? ನೀನಿದೆಯಲ್ಲ ಅಕ್ಕ, ನನಗೇನು ಯೋಚನೆ? ಶೀಲಾ, ನಾನು ಹೋಗ್ತಾ ಇದ್ದೀನಿ, ಆದ್ರೆ ನನ್ನ ಮನ್ಸು ಮಾತ್ರ ಇಲ್ಲೇ ಇದೆ. ಓಕೆ, ಬೇಗ ಬಂದ್ಬಿಡಿ. ಬಾಯ್. ಬಂದ
ಯಾರು ನಿಮ್ಮನ್ನು ಕಟ್ ಹಾಕಿದ್ದು? ಅಯ್ಯೋ, ಈ ಬಸಪ್ಪನ್ನ ಕಟ್ಟಾಕುವಂಥವ್ರು ಇನ್ನೂ ಹುಟ್ಟಿಲ್ಲ ಅಲೆಕ್ಸ್. ಅಯ್ಯೋ, ಅವರೆಲ್ಲ ನನ್ನ ಕಡೆಯವರು. ನಿಮ್ಮ ಕಡೆಯವರು? ಹೌದು, ನಿನ್ನನ್ನ ಇಲ್ಲಿಗೆ ಬರ್ಮಾಡ್ಕೊಳ್ಳೋದಕ್ಕೆ ಅಲೆಕ್ಸ್. DSP. ಅದು ನಿನ್ನ ಜಾಗದಲ್ಲಿ, ಇದು ನನ್ನ ಕೋಟೆ, ಇಲ್ಲಿಗೆ ನಾನೇ DSP. ಮರ್ಯಾದೆಯಿಂದ ಮಾತಾಡು, ಇಲ್ದೇ ಹೋದ್ರೆ ನಾಲ್ಗೆ ಸಿಡಿದು ಬಿಡ್ತೀನಿ. ಮರ್ಯಾದೆಯಾಗೆ ಮಾತಾಡ್ತಾ ಇದ್ದೀನಿ DSP ಸರ್. ನನ್ನನ್ನ ನನ್ನ ಆಳುಗಳನ್ನು ಜೈಲ್ಗೆ ಹಾಕಿದ್ರೆ, ನಾನು ನಿಮ್ ಮನೆಗೆ ಬಂದಾಗ ನನಗೆ ಅವಮಾನ ಮಾಡಿದ್ರೆ, ಅದೆಲ್ಲ ಸಾಧಾರಣ ಅಂತ ಬಿಟ್ಬಿಟ್ಟೆ. ಆದ್ರೆ ನಾನು ಯಾವತ್ತೋ ಮಾಡಿದ್ದ ಕೊಲೆನ ಮತ್ತೆ ಕೆದಕಿ ಕಂಡು ಹಿಡಿಯೋದಕ್ಕೆ ನೋಡ್ತಿದ್ದೀರಾ. ನೀವು ಜೀವಂತವಾಗಿದ್ರೆ ನಾನು ಬಾಳೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಾನು ಬಾಳಬೇಕು, ಅದಕ್ಕೆ ನೀವು ಸಾಯ್ಲೇಬೇಕು. ನಾನ್ ಸಾಯ್ಬೇಕು? ನಿನಗೂ ನಿನ್ನ ಪ್ರಯತ್ನಕ್ಕೂ ಗೋರಿ ಕಟ್ಟಕ್ ಹುಟ್ಟಿರೋನ್ ಕಡೋ ಎಲೆಕ್ಸ್ ಮುತ್ತಣ್ಣ. ಬಸಪ್ಪ, ಇವತ್ತು ನೀನ್ ನನ್ನನ್ನು ಸಾಯಿಸ್ತೀಯೋ ಅಥವಾ ನಾನ್ ನಿನ್ನ ಗಲ್ಲಿಗೆ ಕಳಿಸ್ತೀನೋ ನೋಡೇ ಬಿಡೋಣ. ಬಸಪ್ಪ ಎಂಥವನು ಅಂತ ಈಗಲಾದ್ರೂ ಗೊತ್ತಾಯ್ತಾ DSP? ನಾನ್ ನಿನ್ನನ್ನು ಬಿಡಲ್ಲ, ಖಂಡಿತ ಬಿಡಲ್ಲ. ಇನ್ನೊಂದ್ ಜನ್ಮ ಎತ್ತಾದ್ರು ನಿನ್ನನ್ನು ಸಾಯಿಸ್ತೇ ಬಿಡಲ್ಲ ಬಸಪ್ಪ. ಡಾಕ್ಟರ್, ಅವಳಿ ಜವಳಿ 2 ಗಂಡ್ಮಕ್ಳೆ. ತುಂಬಾ ಸಂತೋಷ. ಶೀಲಾ ಚೆನ್ನಾಗಿದ್ದಾಳ? ಇಲ್ಲಮ್ಮ, ಏನೇನೋ ಪ್ರಯತ್ನ ಪಟ್ಟೆ, ಅವಳನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಆ ಅಲೆಕ್ಸ್ ಮುತ್ತಣ್ಣನ ಹೆಣನ ಯಾರಿಗೂ ಗೊತ್ತಿಲ್ಲ ಹಾಗೆ
ಕೆರೆಗೋ ಬಾವಿಗೆ ಹಾಕ್ಬಿಡು. ಓಕೆ. ವಿಧಿ ಆಟ ನೋಡ್ತೀಯಮ್ಮ. ಈ ಮಗುವಿಂದ ಅವ್ರ ಅಮ್ಮನ್ ಕಿತ್ಕೊಂಡ್ಬಿಟ್ಟ. ಮಗು ಬೇಕು ಅಂತ ಹಂಬಲಿಸ್ತಾ ಇದ್ದ ನನ್ನ ಹೆಂಡತಿಯಿಂದ ಮಗುನ್ ಕಿತ್ಕೊಂಡ್ಬಿಟ್ಟ. ನಿನ್ನ ದೊಡ್ಡ ಮನಸ್ಸಿನಿಂದ ಈ ಮಗು ನನ್ನ ಹೆಂಡತಿ ಮಡ್ಲಿ ತುಂಬಿ ಅವಳ ಜೀವ ಉಳಿಸ್ತಾ ಇದೆ. ನಿನ್ನ ಉಪಕಾರನ ಜನ್ಮೇಪಿ ಮರೆಯೋಲ್ಲಮ್ಮ. ಜಾನಕಿ, ಜಾನಕಿ, ನಿನ್ ಮಗು. ಏನಮ್ಮ ಹೊರಟುಬಿಟ್ರ? ಹೌದು ಸರ್, ಊರಿಗೆ ಹೋಗ್ತಿದ್ದೀನಿ. ಹಾ, ನೀವು ಕೊಟ್ಟ ಮಗುನ ಜಾನಕಿ ಪಕ್ಕದಲ್ಲಿ ಮಲಗಿಸ್ದೆ. ಅವಳದನ್ನ ತಾನ್ ಹೆತ್ತು ಮಗು ಅಂತ ತಿಳ್ಕೊಂಡು ತುಂಬಾ ಸಂತೋಷ ಪಡ್ತಾ ಇದ್ದಾಳೆ. ಏನ್ ಮಾಡ್ಲಿ, ನಾನೇ ಹೇಗೋ ಕಷ್ಟ ಪಟ್ಕೊಂಡು ಜೀವನ ಸಾಗಿಸ್ತಿರೋಳು. 2 ಮಕ್ಕಳು ಅನಾಥರಾಗ್ದೆ ಒಂದಾದ್ರೂ ಚೆನ್ನಾಗಿ ಬೆಳಿಲಿ ಅಂತ ನಿಮ್ಮ ಹತ್ರ ಒಂದ್ ಮಗುನ ಕೊಟ್ಟಿದ್ದೀನಿ. ಯೋಚನೆ ಮಾಡ್ಬೇಡಮ್ಮ. ಈ ಮಗು ಬೆಳೆಯೋಕ್ಕೂ ತಿಂಗಳಿಗೆ ನಾನೇ ಹಣ ಕಳಿಸ್ತೀನಿ. ಆದ್ರೆ ಒಂದು ವಿಷಯ, ಯಾವ ಕಾರಣಕ್ಕೂ ಆ ಮಗು ನೀನೇ ನನಗೆ ಕೊಟ್ಟಿದ್ದು ಅಂತ ಯಾರಿಗೂ ಹೇಳ್ಕೊಡುದು. ಈ ಮಗು ಬೆಳೆದ ಮೇಲೆ ಇದಕ್ಕೂ ಗೊತ್ತಾಗಬಾರದು. ಜಾನ್ ಹುಟ್ಟಿ ಇವತ್ತಿಗೆ 25 ವರ್ಷ ಆಯ್ತು. ಜಾನ್ಗೋಸ್ಕರ ಅವರಪ್ಪ ಬಿಟ್ಟು ಹೋದ ಒಂದೇ ಒಂದು ಆಸ್ತಿ ಈ ಡೈರಿ. ಈ ಡೈರಿಲಿ ಒಂದೊಂದ್ ದಿನ ನಡೆದಿದ್ದನ್ನು ಅವರು ಬರೆದಿಟ್ಟಿದ್ದಾರೆ. 25 ವರ್ಷಗಳಿಗೆ ಮುಂಚೆ ಇದೇ ದಿನ 2 ಜೀವ ಹೋಯಿತು, 2 ಜೀವ ಹುಟ್ಟಿತು. ಒಂದಿಲ್ಲಿ ಹಾಳಾಗಿ ಹೋಗ್ತಿದೆ. ಹುಟ್ಟಿದ ದಿನ ಇವತ್ತು, ಮನೆಗೆ ಕೂಡ ಬಂದಿಲ್ಲ ಬೆಳಗಿಂದ. ಇನ್ನೊಂದು ಆ ಪುಣ್ಯವಂತರ ಮನೆಯಲ್ಲಿ ಲಕ್ಷಣವಾಗಿ ಬೆಳೀತಿದೆ. ಅವನಿಗೂ ಇವತ್ತೇ ಹುಟ್ಟಿದ ದಿವಸ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮ ಅರುಣ್ 10 ವರ್ಷದಿಂದ ಅಮೆರಿಕಾದಲ್ಲಿ ಓದ್ತಾ ಇದ್ದ. ಇವತ್ತು ಅವನು 25ನೇ ಹುಟ್ಟುಹಬ್ಬನ ನಾವಿಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನನ್ನ ಮಗ ಅರುಣ್ ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಹುಟ್ಟದ. ಪ್ರತಿ ವರ್ಷ 7 ಗಂಟೆಗೆ ಸರಿಯಾಗಿ ಅವನು ಕೇಕ್ ಕಟ್ ಮಾಡೋದು. ಈ ವರ್ಷದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಅವನು ಹುಟ್ಟಿದ ನಕ್ಷತ್ರ ಸಮಯ ಅದೇ 7 ಗಂಟೆಗೆ ಸರಿಯಾಗಿ ಸೇರ್ಕೊಂಡು ಬಂದಿದೆ. ಅರುಣ್, ಕೇಕ್ ಕಟ್ ಮಾಡು. ಬಿಡಲ್ಲ, ಖಂಡಿತ ಬಿಡಲ್ಲ. ಇನ್ನೊಂದ್ ಜನ್ಮ ಎತ್ತಾದ್ರು ನಿನ್ನನ್ನು ಸಾಯಿಸ್ತಾ ಬಿಡಲ್ಲ ಬಸಪ್ಪ. ಎಲ್ಲಿ ನಿನ್ನ ಬಾಸ್ ಬಸಪ್ಪ? ಬಸಪ್ಪ ಎಲ್ಲಿ? ಎಲ್ಲಿ ಬಸಪ್ಪ? ಯಾವ ಬಸಪ್ಪ? ನನ್ನ ಕೊಲೆ ಮಾಡಿದ್ನಲ್ಲ ಆ ಬಸಪ್ಪ. ಮಿಸ್ ಅರುಣ್? ಅರುಣ್ ಅಲ್ಲ, ಅಲೆಕ್ಸ್ ಮುತ್ತಣ್ಣ. 25 ವರ್ಷದ ಹಿಂದೆ ನೀನು ನಿನ್ನ ಬಾಸ್ ಬಸಪ್ಪ ಸೇರಿ ಕೊಲೆ ಮಾಡಿದ್ರಲ್ಲ, ಅದೇ ಅಲೆಕ್ಸ್ ಮುತ್ತಣ್ಣ. ನಿಮ್ಮಿಂದ ನನ್ನ ದೇಹ ಮಾತ್ರ ನಾಶ ಮಾಡಕ್ಕಾಯ್ತು ಕಣೋ. ಆದ್ರೆ ಆ ಭಾವನೆಗಳು, ಆ ನೆನಪುಗಳು ನಿಮ್ಮಿಂದ ನಾಶ ಮಾಡಕ್ಕಾಗ್ಲಿಲ್ಲ. ಅದೆಲ್ಲ ಈಗ ಒಟ್ಟಾಗಿ ಈ ಆತ್ಮದ ಜೊತೆಲಿ ಸೇರಿದೆ. ಈ ಅಲೆಕ್ಸ್ ಮುತ್ತಣ್ಣ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಮತ್ತೆ ಹುಟ್ಟು ಬಂದಿದ್ದಾನ ಕಣೋ. ಏನಾಯ್ತಪ್ಪ ಅರುಣ್? ಯಾಕೆ ಕಾಡ್ತೀಯ ಅರುಣ್? ಅರುಣ್, ನಿಜವಾಗಿ ಹೌದು, ನಾನೇ ಅಲೆಕ್ಸ್ ಮುತ್ತಣ್ಣ ಮತ್ತೆ ಹುಟ್ಟಿ ಬಂದಿದ್ದೀನಿ ಅಂತ ಹಾರಿ ನನ್ನ ಕುತ್ತಿಗೆ ಹಿಚ್ಕೊಕ್ ಬಂದ್ಬಿಟ್ಟ. ಅವನ ಕೈಯಿಂದ ನಾನು ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ನನ್ನ ಪಾಡು ನಾಯಿ ಪಾಡಾಗ. ಇದನ್ನ ನಾನು ನಂಬೋದಕ್ಕೂ ಸಾಧ್ಯ ಇಲ್ಲ, ನಂಬದೇ ಇರೋದಕ್ಕೂ ಸಾಧ್ಯ ಇಲ್ಲ. ನಾನ್ ನಂಬ್ತೀನಿ ಮಿಶ್ರಪ್ಪಯ್ಯ, ನಾನ್ ನಂಬ್ತೀನಿ. ಕೊಲೆಗೆ ಸಹಾಯ ಮಾಡಿದ ನನ್ನ ಮೇಲೆ ಇಷ್ಟು ರೋಷ ತೋರಿಸಿದವನು ಇನ್ನು ಕೊಲೆ ಮಾಡಿದ ನಿಮ್ಮನ್ನು ನೋಡಿದ್ರೆ ಕೊಂದೇ ಬಿಡ್ತೀನಿ. ನಾನು ನಿನ್ನ ಬಿಡಲ್ಲ,
ಖಂಡಿತ ಬಿಡಲ್ಲ. ಇನ್ನೊಂದ್ ಜನ್ಮ ಎತ್ತಾದ್ರೂ ನಿನ್ನನ್ನು ಸಾಯಿಸ್ದೆ ಬಿಡಲ್ಲ ಬಸಪ್ಪ. ಸತ್ತವನು ಮತ್ತೆ ಹುಟ್ಟು ಬಂದಿದ್ದೀನಿ ಅಂದ್ರೆ ಅದು ಪ್ರಕೃತಿಗೆ ವಿರುದ್ಧ. ಅವನು ಜೀವಂತವಾಗಿರೋದೇ ತಪ್ಪು. ಅಯ್ಯೋ, ಆ ತಪ್ಪನ್ನ ನೀನ್ ಸರ್ ಮಾಡಿ ಹೋಗು. ಓಕೆ. ಡಾಕ್ಟ್ರೆ, ಅರುಣ್ ನಿಜವಾದ ತಂದೆ ಹೆಸರು ಅಲೆಕ್ಸ್ ಮುತ್ತಣ್ಣ. ಅವ್ರು ಸತ್ತೋದ ಅದೇ ಸಮಯದಲ್ಲಿ ಅರುಣ್ ಹುಟ್ಟದ. ಅದರಿಂದ ಅವರೇ ಮತ್ತೆ ಹುಟ್ಟು ಬಂದಿದ್ದಾರೇನೋ ಅಂತ ನನಗೆ ಸಂದೇಹ ಆಗ್ತಾ ಇದೆ. ಡೋಂಟ್ ವರಿ, ಹಿ ವಿಲ್ ಬಿ ಆಲ್ ರೈಟ್. ಯಾವುದಕ್ಕೂ ಅರುಣ್ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೋಬೇಕು. ನಾನು ಹೋದ ಜನ್ಮದಲ್ಲಿ ಅಲೆಕ್ಸ್ ಮುತ್ತಣ್ಣ ಎಂಬ ಪೊಲೀಸ್ ಅಧಿಕಾರಿಯಾಗಿದ್ದೆ. ಬಸಪ್ಪ ಎನ್ನುವ ಸಮಾಜ ದ್ರೋಹಿ ನನ್ನನ್ನು ಕೊಲೆ ಮಾಡಿದ. ಅವನ ಮೇಲೆ ಸೇಡಿಗೆ ಸೇಡು ತೀರಿಸಿಕೊಳ್ಳಲೆಂದೇ ನಾನು ಪುನರ್ಜನ್ಮ ತಾಳಿದ್ದೇನೆ. 25 ವರ್ಷಗಳು ಕಳೆದು ಹೋಗಿದ್ದರೂ ನನ್ನನ್ನು ಕೊಲೆ ಮಾಡಿದ ಬಸಪ್ಪನನ್ನು ಕಂಡುಹಿಡಿಯಲು ನನ್ನಿಂದ ಸಾಧ್ಯ. ಅವನ ಕೈಯಾಳಾಗಿದ್ದ ಗೋಪಾಲ್ ಕೂಡ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಇಷ್ಟರಲ್ಲೇ ಮಿಸ್ಟ್ರಿ ಮನುಷ್ಯರಾದ ಬಸಪ್ಪನವರ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಬಹಿರಂಗಪಡಿಸುವುದಾಗಿ ತಿಳಿಸಿದರು. ವಿಶೇಷ ಪ್ರತಿನಿಧಿ ರೇಖಾ. ಇಷ್ಟಾದ್ಮೇಲೆ ಅವನು ಸುಮ್ಮನೆ ಬಿಡಬಾರ್ದು. ಇಷ್ಟಾದ್ಮೇಲೆ ಅವನ್ನ ನಾನು ಸುಮ್ಮನೆ ಬಿಡ್ತೀನ? ಹೇ ಆಶಾಲಿ, ಲಿಫ್ಟ್ ಪ್ಲೀಸ್. ಲಿಫ್ಟ್ ಪ್ಲೀಸ್. ಅಲೆಕ್ಸ್, ರೇಖಾ, ಆ ವ್ಯಾನಿಟಿ ಬ್ಯಾಗ್ ಬೇಕು ಅಂತಿದ್ದಿಲ್ಲ, ಪರ್ಚೇಸ್ ಮಾಡ್ತಾ ಇರೋ, ಇಲ್ಲೇ ಪಿಕಪ್ ಮಾಡ್ತೀನಿ. ಓಕೆ. allow me to love you. ಜೋಡಿ ನಾನಾದೇಕೆ ಹುಡುಗಿ, ನಿನ್ನಂದ ಕಂಡೆ ಕರೆದಲ್ಲಿ ಬಂದೆ, ನನ್ನೊಲವ ಸ್ವೀಕರಿಸಿ ಜೊತೆಯಾಗುವಾರೆ. ಸವಿದರೆ ನಿನ್ನ ಬಲು ಚಂದ, ಹೇಗಿದೆ ನನ್ನ ಈ ಅಂದ, ಸವಿದರೆ ನಿನ್ನ ಬಲು ಚಂದ, ಒಲಿದಿಹ ಮನಕ್ಕೆ ಸಿಹಿ ಉಣಿಸುವ ಬಯಕೆ, ಬಂದಿಹೆ ಅದಕ್ಕೆ ಸಖಿ ತಂದಿಹ ಸುಖಕ್ಕೆ, ನಿನ್ನದ ಗುರಿ ಸೇರೋಣ ಬಾರೋ, ಸೇರೋಣ ಬಾ. ಅಪ್ಪಯ್ಯ ಅಪ್ಪಯ್ಯ ತಮ್ಮಯ್ಯ ಅಯ್ಯಯ್ಯೋ.
ಸ್ವೀಕರಿಸಿ ಜೊತೆಯಾಗು ಬಾರಿ. ಕೊಡಲನೆ ನಿನಗೆ ನೀಡಿರಲು, ಕೊಡಲನೆ ನಿನಗೆ ನೀಡಿರಲು, ನಡೆಯಲಿ ಲೀಲೆ ಹೂರಾಶಿಯ ಮೇಲೆ, ಜೊತೆಯಲ್ಲೇ ಮಧು ಹೀರೋಣ ಬಾರೋ, ಹೀರೋಣ ಬಾ. ಜೋಡಿ ನೀನಾಗು ಏ ಹುಡುಗ, ನಿನಗಾಗಿ ಕರೆದಾಗ ಬಂದೆ, ಯೌವನದ ಜೀವನದ ಜೊತೆಯಾಗುವರು. Love me, allow me to love you. ಜೋಡಿ ನನ್ನದೇ ಹುಡುಗಿ, ನಿನ್ನದ ಕಂಡೆ ಕರದಲ್ಲಿ ಬಂದೆ, ನಂಗೊಲ್ಲವ ಸ್ವೀಕರಿಸಿ ಜೊತೆಯಾಗು ಬಾರೆ. You dirty bitch! ವೆರಿ ಗುಡ್, ಫಸ್ಟ್ ರೌಂಡ್ ಸಕ್ಸಸ್. ಹಾಗಾದ್ರೆ ಈ ಅರುಣ್ ಅಲೆಕ್ಸ್ ಮುತ್ತಣ್ಣನ ಎರಡನೇ ಜನ್ಮನೆ ಅಂತೀಯಾ? I think so. ಗುಡ್. ಹಾಗಿದ್ಮೇಲೆ ನಮ್ ಟ್ರಂಪ್ ಕಾರ್ಡ್ ಪ್ಲೇ ಮಾಡು. ನಿನ್ನ ಹೆಸರು ಶೀಲಾ. ಶೀಲಾ? ಶೀಲಾ ಅಂದ್ರೆ ಯಾರು? ಅಲೆಕ್ಸ್ ಮುತ್ತಣ್ಣನ ಹೆಂಡತಿ. ಓ ಫೈನ್. ಅವನನ್ನ ನಾನ್ ಚಿಟ್ಕಿಲಾಡಿಸ್ಬಲ್ಲೆ. ಆಶಾ, ಅವನ್ನ ಸಾಧಾರಣ ಅಂತ ತಿಳ್ಕೊಬೇಡ, ಅವನ್ ಮಹಾ ಕಿಲಾಡಿ. ಜಾಗ್ರತೆ. ಡೋಂಟ್ ವರಿ. ಆಶಾ, ನಿನಗೆ ಒಂದು ಚಿಕ್ಕ ಪ್ರೆಸೆಂಟೇಶನ್. ಥ್ಯಾಂಕ್ ಯು. ತೆಗೆದು ನೋಡು. ಅಯ್ಯೋ, ಇದನ್ನ ಯಾಕೆ ಕೊಡ್ತಾ ಇದ್ದೀನಿ ಗೊತ್ತಾ? ವೆರಿ ಗುಡ್, ಗೋ ಅಹೆಡ್. ಹುಡುಗಾಟ ಆಡ್ತಿದ್ಯಾ? ಇಡಿಯಟ್. ಹುಡುಗಾಟ ಆಡೋದಕ್ಕೆ ನಾನೇ ನಿನ್ ಕಟ್ಕೊಂಡವಳ? ಈಗ ನೀನ್ ಸಾಯ್ತೀಯ. ಸಾಯೋ ಹೊತ್ನಲ್ಲೂ ನಗ್ತೀಯಾ? ನಿನ್ನ ಮುಟ್ಟಾಳತನ ನೋಡಿ ನಗು ಬರ್ತಾ ಇದೆ. ಆ ರಿವಾಲ್ವರ್ ಇದ್ದ ಬುಲೆಟ್ಸ್ ಎಲ್ಲ ಇಲ್ಲಿದೆ. ನನ್ನ ಇಡಿಯಟ್ ಅಂದೆ ಅಲ್ಲ, ಸ್ಟುಪಿಡ್. ನಾನು ತೋರಿಸಿದ ಬುಲೆಟ್ಸ್ ಎಲ್ಲ ನನ್ನ ರಿವಾಲ್ವರ್ದೆ. ಹೇಳು, ಶೀಲಾ ಅನ್ನೋ ಹೆಸರೇಳಿ ನನ್ನನ್ನು ಯಾಕೆ ಇಲ್ಲಿ ಕರ್ಸ್ಕೊಂಡೆ? ಯಾರೇನ್ ಕಳ್ಸಿದ್ದು? ಯಾರು ಕಳ್ಸಿದ್ದು? ಮಿಸ್ಟರ್ ಅಲೆಕ್ಸ್ ಮುತ್ತಣ್ಣ, ಬಸಪ್ಪನವರು ನಿನ್ನ ಸರಿಯಾಗಿ ಕೊಲ್ಲದೆ ಬಿಟ್ಬಿಟ್ರು. ಆದ್ರೆ ನಾನು ಹಾಗೆ ಮಾಡೋಣ, ನಿನ್ನ ಅಣು ಅಣುವಾಗಿ ಕೊಲ್ತೀನಿ. ಹಲೋ ಮಿಸ್ ಅಪ್ಪಯ್ಯ, ಅರುಣ್ ನನ್ನಿಂದ ತಪ್ಪಿಸ್ಕೊಂಡ. ಗೋಪಾಲ್ಗೂ ಅರುಣ್ಗೂ ಜಗಳ ಇರುತ್ತೆ.
ಪೊಲೀಸ್ ಸ್ಟೇಷನ್ ಪ್ಲೀಸ್ ನೋಟ್ ನಂಬರ್ 18 ಸೆಕೆಂಡ್ ಕ್ರಾಸ್ ಜಯನಗರ್. ಈ ಮನೆಯಲ್ಲಿ ಒಂದು ಕೊಲೆ ನಡೆದಿದೆ. ಆಶಾ, ಇನ್ಮೇಲೆ ನೀನು ಧೈರ್ಯವಾಗಿರು, ಭಯ ಪಡಬೇಡ. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಹಿಮ್. ಯುವರ್ ಆನರ್, ಗೋಪಾಲ್ ಕೊಲೆ ಮೊಕದ್ದಮೆಯಲ್ಲಿ ಆಪಾದಿತನಾದ ಅರುಣ್ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾನೆ ಅಂತ ಅದಕ್ಕೆ ತಕ್ಕ ಆಧಾರಗಳು ಸಾಕ್ಷಿ ಇವೆ. ಅರುಣ್ ತಪ್ಪಿತಸ್ಥನೆಂದು ನಾನು ಆಪಾದನೆ ಮಾಡುತ್ತಿದ್ದೇನೆ. ಆಪಾದಿತನಿಗೆ ತಕ್ಕ ದಂಡನೆ ವಿಧಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಅರುಣ್, ಈ ಮೊಕದ್ದಮೆಯಲ್ಲಿ ನಿಮ್ ಸಾಕ್ಷಿಯಾಗಿ ನೀವು ಯಾರನ್ನಾರು ವಿಚಾರಿಸೋಕೆ ಇಷ್ಟಪಡ್ತೀರಾ? ಎಸ್ ಯರ್ ಆನರ್, ನಾನು ನಿರಪರಾಧಿ ಅಂತ ನನ್ನಿಂದ ನಿರೂಪಿಸಕ್ ಸಾಧ್ಯ. ಅದಕ್ಕೋಸ್ಕರವಾಗಿ ನಾನು ಒಬ್ಬ ಸಾಕ್ಷಿನ ಮಾತ್ರ ವಿಚಾರಿಸೋಕೆ ಇಷ್ಟಪಡ್ತೀನಿ. ಆ ಸಾಕ್ಷಿ ಯಾರು? ಈ ಊರಿಗೆ ಒಬ್ಬ ದೊಡ್ಡ ಮನುಷ್ಯ, ದೊಡ್ಡ ವ್ಯಾಪಾರಸ್ಥ, ಮಿಸ್ಟರ್ ಅಪ್ಪಯ್ಯ. ಸೈಲೆನ್ಸ್, ಸೈಲೆನ್ಸ್. ಆಪಾದಿತನಾದವನಿಗೆ ತಾನು ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ಎಲ್ಲಾ ಅವಕಾಶಗಳನ್ನು ಕೊಡಬೇಕು. ಆದ್ದರಿಂದ ಮಿಸ್ಟರ್ ಅಪ್ಪಯ್ಯ ಅವರನ್ನು ಸಾಕ್ಷಿಯಾಗಿ ವಿಚಾರಿಸೋದಕ್ಕೆ ಅನುಮತಿ ನೀಡುತ್ತಿದ್ದೇವೆ. ಅವರಿಗೆ ಸಮನ್ಸ್ ಕಳಿಸುವಂತೆ ನಮ್ಮ ಆಜ್ಞೆ. ದೇವರ ಮೇಲೆ ಆಣೆಯಾಗಿ ನಾನು ಹೇಳುವುದೆಲ್ಲ ಸತ್ಯ. ದೇವರ ಮೇಲೆ ಆಣೆಯಾಗಿ ನಾ ಹೇಳುವುದೆಲ್ಲ ಸತ್ಯ. ಸತ್ಯದ ಹೊರತು ಬೇರೆ ಏನು ಹೇಳುವುದಿಲ್ಲ. ಸತ್ಯದ ಹೊರತು ಬೇರೆ ಏನು ಹೇಳುವುದಿಲ್ಲ. ಹೆಸರೇನು? ನನ್ನ ಹೆಸರು ಅಪ್ಪಯ್ಯ ಅಂತ. ಕೆಲವರು ನನ್ನನ್ನ ಅನ್ನದಾನ ಪ್ರಭು ಅಪ್ಪಯ್ಯ ಅಂತ ಕರೆಯೋದು ಉಂಟು. ಇವನಪ್ಪಯ್ಯ ಅಲ್ಲ, ಬಸಪ್ಪ. ಬಸಪ್ಪ ಮಿಸ್ಟರ್ ಅಪ್ಪಯ್ಯ, ನಿಮಗೆ ಬಸಪ್ಪ ಅಂತ ಬೇರೆ ಹೆಸರು ಇದೆಯೇ? ನನಗೆ ಬುದ್ಧಿ ತಿಳಿದಾಗಿಂದ ನನಗೆ ಬೇರೆ ಯಾವ ಹೆಸರು ಇಲ್ಲ. ನನ್ನ ಹೆಸರು ಅಪ್ಪಯ್ಯ ಅಂತ. ಯಾರಿಗೆ ಮೋಸ ಮಾಡ್ತೀಯ? ಬಸಪ್ಪ, ನೀನ್ ಕೊಲೆ ಮಾಡಿದ ಅಲೆಕ್ಸ್ ಮುತ್ತಣ್ಣ ನಾನೇ ಕಣೋ, ನಾನೇ. ನಿನಗೆ ಸಾಯಿಸ್ತೇ ಬಿಡಲ್ಲ ಕಂತ್ರಿ ಸುವರ್ಣನ ಮಗನೇ. The court is adjourned for the day. ಏ ಗಂಗಿ, ಯಾವ ನಾನು ಕರೆದಿದ್ದು? ನಾನು ಕಣೆ. ಅಲ್ಲ, ನಿನ್ನ ಹೆಸರು ಗಂಗವ್ವ ಆದ ಮಾತ್ರಕ್ಕೆ ಸಾರಾಯಣಗೂ ಬೆರೆಸ್ಬಿಡೋದ ನಿನ್ನ ಹೆಸರ? ಸರ್ಕಾರಿ ಲೈಸೆನ್ಸ್ ಮಾಡಿಕೊಂಡು ಕಲಬೆರಕೆ ಸಾರ ಮಾಡ್ತೀಯ? ನಾನ್ ಕಲಬೆರಕೆ ಮಾಡ್ತಾ ಇದೀನಿ ತೋರ್ಸೋದಕ್ಕೆ ಯಾವ ನಾನು ಹುಟ್ಟು ಬರ್ಬೇಕಣ. ಯಾವಾಗಲೂ ಹುಟ್ಟು ಬಂದಿವನೇ. ಹೆಂಗಿದಾರ ನನ್ನ ಸಿ ಫ್ರೆಂಡ್ಗಳು? ಜಾನು, ನೀನಾ? ಹೌದು. ಇಷ್ಟು ದಿನ ಈ ಕಡೆ ಮಕಾನೇ ಇಕ್ಲಿಲ್ಲ. ಅಯ್ಯೋ, ಆ ಸರ್ಕಾರಿ ಮಾವನ ಮನೆಯಲ್ಲಿ 2 ತಿಂಗಳು ಆರಾಮವಾಗಿದ್ದೆ. ಈಗ ತಾನೇ ಬಿಟ್ರು, ಬಂದ್ಬಿಟ್ಟೆ. ಹೆಂಗೈತೆ ನನ್ನ ಮಗಂದು ವರ್ಷೆಯ? ಒಳ್ಳೆ ಸಮಯಕ್ಕೆ ಬಂದೆ ಅಣ್ಣ. ಯಾಕೋ? ಅಲ್ಲ, ಬೆಳಿಗ್ಗೆಯಿಂದ ಎಟ್ಟಾಕಿರೋ ತಲೆಗೆ ಹತ್ತಾ ಇಲ್ಲ. ಎಲ್ಲ ಕಲಬೆರಕೆ ಮಾಡೋಳೆ ಗಂಗಿ. ಹೌದಾ? ಎಲ್ಲಿ ತತ್ತ ನನ್ನ ಮಗನ್ ಸೀಸೆ? ಹನುಮಣ್ಣ, ನೀನ್ ಹೇಳಿದ್ ಕರೀಟು. ಇದ್ರಾಗೆ ಕಾಲ್ ಭಾಗ ಸರ್ಕಾರಿ ಸಾರಾಯ್, ಮಿಕ್ಕಿದ್ ನಮ್ ಗಂಗೋ ಒಂದು. ತಗೋ, ಇನ್ನೊಂದ್ ತತ್ತ. ಇದು ಪರವಾಗಿಲ್ಲ. ವೆರಿ ಗುಡ್, ವೆರಿ ಗುಡ್. ಇದ್ರಾಗೆ 100ಕ್ಕೆ 30 ಸರ್ಕಾರಿ ಸರಕು, ಮಿಕ್ಕಿದ್ದು ನಮ್ ಗಂಗವನ್ ಚುರ್ಕು. ನೀನ್ ರುಚಿ ನೋಡಿದ ಲಕ್ಷಣ ಸಾಕು. ಈಗ 2 ಸಿಸಿ ಖಾಲಿ ಮಾಡ್ದಲ್ಲ, ಅದ್ರ ದುಡ್ಡು ಮಡ್ಗು. ಅಯ್ಯೋ ಗಂಗವ್ವ, ನೀನ್ ಸರಿಯಾಗಿ ಸರ್ಕ್ ಇಟ್ಟಿದ್ರೆ ನಾನ್ ಸರಿಯಾಗಿ ಕಾಸು ಮಾಡ್ತಿದ್ದೆ. ಈಗ ನೀನೇನ್ ಮಾಡ್ತಿ? ಇವನ ಹತ್ರ ಇಸ್ಕೊಂಡಿರೋ ಹಣ ಐತಲ್ಲ, ಅದು ವಾಪಸ್ ಮಡಗ್ತಿ. ಮಡಗ್ತೀನಿ, ಮಡಗ್ತೀನಿ, ಮಡಗ್ತೀನಿ. ಮಾವಯ್ಯ ಬಾಯ್ಲೆ. ಹೋದ್ಸಲ ಬೇರೆ ಮಾವಯ್ಯ ಇದ್ದ, ಓಡಿಸ್ಬಿಟ್ಟೆ ಅವನ್ನ. ಅದೆಲ್ಲ ನಿನ್ಗೆ ಯಾಕೋ? ಗಂಗವ್ವ, ಇವನು ಮಾವಯ್ಯ ಅಲ್ಲ, ಇವನು ಗೂಳಿ ನನ್ನ ಮಗ. ಬಾರೋ, ಗೂಳಿ ನನ್ನ ಮಗನೇ, ಬಾರೋ.
ಗಲಾಟೆ ಏನೂ ಇಲ್ಲ ಅತ್ತೆ. 2 ತಿಂಗಳಾದ್ಮೇಲೆ ನನ್ ಸಾರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಅದಕ್ಕೆ ಸುಮ್ನೆ ಜಾಲಿಯಾಗಿ ಆಟ ಆಡ್ತಿದ್ವಿ ಅಲ್ವೇನೋ? ಹೌದಲ್ಲೋ? ಹೌದು ನೋಡು, ಜಾಲಿ. ಜಾಲಿನ ಇದು? ನನ್ನ ಅಂಗಡಿ ಎಲ್ಲ ನಾಶ ಮಾಡಿ ನೋಡಮ್ಮ, 200 ರೂಪಾಯಿ ಮಾಡಿದ್ಬಿಟ್ಟು ನಿಮ್ ಹುಡುಗನ ಕರ್ಕೊಂಡೋಗು. 200 ರೂಪಾಯಿನ? ಅವಳಿಗೆ ಬರತ್ತೆ ನಂದು. ತಗೋಮ್ಮ. ಗಂಗವ್ವ ಬಂದು ನೀರ್ ಇಳಿಸ್ತೀನಿ ನೋಡು. ಹೋಗಲೇ, ಯಾಕೋ ಹೀಗೆಲ್ಲ ಆಡ್ತೀಯ? ಏನ್ ಮಾಡ್ದೆ ಆತ? ನೀನೇನೇನೋ ಅತ್ತಿ ಅಂತ ನನ್ ಕನ್ಸ್ ಕಾಣ್ತಿದ್ದೆ. ಹ್ಮ್. ಶುದ್ಧ ಲಫಂಗ್ ಆಗ್ಬಿಟ್ಟಿಯಲ್ಲೋ. ಏನ್ ಮಾಡೋದು? ನಡಿ ಮನೆಗೆ. ಅತ್ತೆ ಕಿವಿ ಬಿಡು, ಬರ್ತೀನಿ. ದಮ್ಮಯ್ಯ ನಿನ್ ಕಾಲಿಗೆ ಬೀಳ್ತೀರತ್ತೆ. ಬಾ ಅತ್ತೆ, ನೀವ್ ಮನೆ ಹೋಗಿ ಮೀನ್ ಸಾರು ಮಾಡ್ತಿರೋ, ನಾ ಬಂದ್ಬಿಡ್ತೀನಿ. ಮತ್ತೆ ಅಲ್ಲಿಗೆ ಹೋಗ್ತಾ ಇದೀಯಾ? ಏನತ್ತೆ, ಯಾವತ್ತಾದ್ರೂ ನಿನ್ ಕೊಟ್ಟಿರೋ ಮಾತು ಮೀರಿದಿನ? ಇಲ್ಲ ತಾನೆ? ಮತ್ ನೀವ್ ಹೋಗು, ನಾ ಬಂದ್ಬಿಡ್ತೀನಿ. ಏನೋ ದಾಡಿ ಸಲೀಮು ಪೊಲೀಸ್ ಕೆಲ್ಸದಿಂದ ಟಿಕೆಟ್ ಕೊಟ್ಬಿಟ್ರಾ? ಅದು ಹೋದ್ರೆ ಕತ್ತೆ ಬಾಲ, ಅದಕ್ಕೆ ಭರ್ಜಿ ಬೇಟೆ ಹುಡ್ಕಿದೀನಿ ಕಣಮ್ಮ. ಇವತ್ ರಾತ್ರಿ ನಾವಿಬ್ರು ಬೆಂಗಳೂರಿಗೆ ಹೋಗೋಣ. ಬೆಂಗಳೂರ್ಗ? ಯಾಕೆ? ಇದನ್ನ ನೋಡು. ಯಾರವನು? ನನ್ನಂಗೆ ಅವನೇ. ಗೋಪಾಲ್ ಕೊಲೆಯಲ್ಲಿ ಕೋಟೀಶ್ವರ ಸಂಬಂಧ. ದಾಡಿ, ಇದಕ್ಕೂ ನಾವು ಬೆಂಗಳೂರು ಹೋಗೋದಕ್ಕೂ ಯಾವ ನನ್ನ ಮಗನ ಸಂಬಂಧ? ಇದೇಮ್ಮ, ಬಾ ಹೇಳ್ತೀನಿ. ಯಾರ ಕೋರ್ಟಲ್ಲಿ ಆ ದಿನ ನಾನು ನಡ್ಕೊಂಡ ರೀತಿಗೆ ಕ್ಷಮೆ ಕೇಳ್ತೀನಿ. ಆದ್ರೆ ಅದಕ್ಕೂ ಕಾರಣ ಇದೆ. 25 ವರ್ಷದ ಹಿಂದೆ ಇದೇ ಬಸಪ್ಪ ನನ್ನ ಕೊಲೆ ಮಾಡ್ದ. ನಾನು ಸತ್ತಿದ್ದ ನಾವು ನಂಬ್ದ, ಆದ್ರೆ ಮತ್ತೆ ಹುಟ್ಟು ಬಂದಿದ್ದನ್ನ ನಂಬಲಿಲ್ಲ. ನಾನೇ ಅಲೆಕ್ಸ್ ಮುತ್ತಣ್ಣ ಅಂತ ನಂಬಿಕೆ ಬಂದ ಕೂಡ್ಲೆ ಅವನು ಮಾಡಿದ ಕೊಲೆ ಕೇಸ್ ನನ್ನ ತಾಯಿ ಮೇಲೆ ಹೊರಸಕ್ ನೋಡ್ದ. ಯಾರಾನರ್, ಇಂಥ ಒಬ್ಬ ಕೊಲೆ ಪಾತಕನ್ನ ಕಣ್ಣೆದುರುಗಡೆ ಕಂಡು ಕೂಡ್ಲೆ ಯಾರಿಗೆ ತಾನೇ ಕೋಪ ಉಕ್ಕಿ ಬರಲ್ಲ. ಹಾಗಾದ್ರೆ ಮಿಸ್ಟರ್ ಅರುಣ್, ನೀವೇ ಅಲೆಕ್ಸ್ ಮುತ್ತಣ್ಣ ಅಂತ ಹೇಳ್ಕೊತೀರಾ? ಎಸ್ ಯಾರಾನರ್, ಐ ಆಮ್ ಅಲೆಕ್ಸ್ ಮುತ್ತಣ್ಣ. ಅಲೆಕ್ಸ್ ಮುತ್ತಣ್ಣ ನಾನೇ. ನೋ ನೋ ಆ್ಯಂಡ್ ನೋ. ಯಾರು ನೀನು? ಅಲೆಕ್ಸ್ ಮುತ್ತಣ್ಣ. ಸುಳ್ಳು ಸುಳ್ಳು ಯಾರು ಹೇಳ್ತಾರಂತ ಈಗ ಗೊತ್ತಾಗುತ್ತೆ. ಐಮ್ ಸಾರಿ. ನನ್ನ ಹೆಸರು ಅಲೆಕ್ಸ್ ಮುತ್ತಣ್ಣ. ಈ ಕೇಸ್ನಲ್ಲಿ ನನ್ನ ಹೆಸರು ಸಂಬಂಧ ಪಡ್ತಿರೋದ್ರಿಂದ ನನ್ನನ್ನು ಒಬ್ಬ ಸಾಕ್ಷಿಯಾಗಿ ಒಪ್ಕೋಬೇಕು ಅಂತ ಕೇಳ್ಕೊತಿದ್ರಿ. ಪ್ರೊಸೀಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವರ ಮೇಲೆ ಆಣೆಯಾಗಿ ದೇವರ ಮೇಲೆ ಆಣೆಯಾಗಿ ಸತ್ಯನ ಹೇಳ್ತೀನಿ. ಸತ್ಯದ ಹೊರತು ಬೇರೆ ಏನು ಹೇಳಲ್ಲ. ನೋ, ಇವ್ನು ಹೇಳ್ತಿರೋದೆಲ್ಲ ಸುಳ್ಳು. ನಾನು ಅಲೆಕ್ಸ್ ಮುತ್ತಣ್ಣ ಸತ್ತು 25 ವರ್ಷ ಆಯ್ತು. ಇವರ ಆಪಾದನೆಗೆ ನೀವೇನ್ ಹೇಳ್ತೀರಿ? ಬಹಳ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿದ್ದ ನನ್ನನ್ನ ಶತ್ರುಗಳು ಹೊಡೆದು ಗಾಯ ಪಡಿಸಿ ನಾನು ಸತ್ತೇ ಹೋದೆ ಅಂತ ತಿಳ್ಕೊಂಡು ಸಮುದ್ರದಲ್ಲಿ ಎಸ್ತು ಬಿಟ್ಟು, ಸ್ವಾಧೀನ ಇಲ್ಲದೆ ಜ್ಞಾನ ತಪ್ಪಿ ಬಿದ್ದಿರೋ ನನ್ನನ್ನ ಕೆಲವು ಬೆಸ್ತರು ಕಾಪಾಡಿ ಸಿಲಾನಿಗೆ ಕರ್ಕೊಂಡು ಹೋದ್ರು. And they took care of me for all these years. ಹಾಗಾದ್ರೆ ಇಷ್ಟು ವರ್ಷ ನೀವು ಸಿಲೋನ್ನಲ್ಲೇ ಇದ್ರಿ ಅಲ್ವೇ? Exactly, my lord. ಇದು ನನ್ನ ಪಾಸ್ಪೋರ್ಟ್. ಆಪಾದಿತನಾದ ಅರುಣ್ ತಾನು ಅಲೆಕ್ಸ್ ಮುತ್ತಣ್ಣವರ ಪುನರ್ಜನ್ಮ ಅಂತಾರೆ. ಇಲ್ಲಿ ಸಾಕ್ಷಿಯಾಗಿ ಬಂದ ಇವರು ತಾವೇ ಅಲೆಕ್ಸ್ ಮುತ್ತಣ್ಣ ಅಂತಾರೆ. ಅಲೆಕ್ಸ್ ಮುತ್ತಣ್ಣ ಒಬ್ಬ ಪೊಲೀಸ್ ಅಧಿಕಾರಿ. ಆದ್ದರಿಂದ ಇವರ ಹೆಬ್ಬಟ್ಟಿನ ಗುರುತು ತೆಗೆದು ಡಿಪಾರ್ಟ್ಮೆಂಟ್ ನಲ್ಲಿರುವ ಅಲೆಕ್ಸ್ ಮುತ್ತಣ್ಣನವರ ಕೈರೇಖೆಯನ್ನು ಹೋಲಿಸಿ ರಿಪೋರ್ಟ್ ಕೊಡುವಂತೆ ಆಜ್ಞೆ ಮಾಡುತ್ತಿದ್ದೇನೆ. ಹೆಂಗೈತೆ ನನ್ನ ವರ್ಷಯ? ಅದ್ ಸರಿ, ಕೋರ್ಟ್ ನಲ್ಲಿ ಅಷ್ಟು ಧೈರ್ಯವಾಗಿ ನೀನು ಅಲೆಕ್ಸ್ ಮುತ್ತಣ್ಣನ ಹೆಬ್ಬೆಟ್ಟಿನ ಗುರ್ತು ಹಾಕ್ದಲ್ಲ, ಹೇಗೆ? ಅಯ್ಯೋ, ಇದೇನ್ ಮಹಾ ವಿಷಯ, ಮಕ್ಕಳಾಟ ಇದ್ದಂಗೈತೆ. ಸಲೀಮು, ಇವನಿಗೆ ನಮ್ ವಿಷಯ ಇನ್ನೂ ಗೊತ್ತಿಲ್ಲ. ಎಂತೆಂತ ಛತ್ರಿ ಕೆಲಸ ಮಾಡಿದೆವು ಗೊತ್ತಾ? ಅಪ್ಪು, ಈಗ ನಾನೇ ಒಂದು ಕೊಲೆ ಮಾಡಿ ನಿನ್ನ ಹೆಬ್ಬೆಟ್ಟಿನ ಗುರ್ತಲ್ಲಿ ಹಾಕ್ಸಿ ನೀನೇ ಆ ಕೊಲೆ ಮಾಡಿದ್ಯಾ ಅಂತ ನಿನ್ನನ್ನೇ ಕಂಬಿ ಎಣಿಸುವಾಗ ಮಾಡ್ಬೋದು. ಎದುರುಬೇಡ ಅಪ್ಪು, ಚಿಟ್ಕಿ ಎಣಿಸುವಷ್ಟರಲ್ಲಿ ನಿನ್ನನ್ನು ಹೊರಗೆ ತರಕ್ಕೂ ಗೊತ್ತು. ಬಲ ಕಿಲಾಡಿ ಕಣೆಯ ನೀನು. ಆನೇನೆ ಸುತ್ತಿ ಚೀಲದಲ್ಲಿ ಹಾಕೊಂಡ್ಬಂದ್ಬಿಡ್ತೀಯ. ನನ್ಗೇನ್ ಭಯ ಅಂದ್ರೆ, ಅಲೆಕ್ಸ್ ಮುತ್ತಣ್ಣನ ಹೆಬ್ಬೆಟ್ಟಿನ ಗುರುತನ್ನ ಹೋಲಿಸಿ ನೋಡಿದಾಗ ವ್ಯತ್ಯಾಸ ಏನಾದ್ರು ಕಂಡು ಬಂದು ವಿಷಯ ಬಯಲಿಗೆ ಬಂದ್ಬಿಟ್ರೆ? ಅಯ್ಯೋ, ಯೋಚನೆ ಮಾಡ್ಬೇಡ ಅಪ್ಪು. ಈಗ ನಿಜವಾದ ಅಲೆಕ್ಸ್ ಮುತ್ತಣ್ಣ ಮತ್ತೆ ಜೀವಂತವಾಗಿ ಬಂದು ನನ್ನ ಹೆಬ್ಬೆಟ್ಟನ್ನು ಗುರ್ತು ಹಾಕ್ಸಿ ಅಂದ್ರೂನು ಅವನ್ನೇ ಕುತ್ತಿಗೆ ಹಿಡಿದು ಜೈಲ್ ಒಳಗೆ ಹಾಕ್ಬಿಡ್ತಾರೆ. ಯಾಕೆ ಗೊತ್ತಾ?
ಇದು ಅವನ ಹೆಬ್ಬೆಟ್ಟನ ಗುರುತೆ. ಹೆಂಗೈತೆ ನನ್ನ ವರ್ಷೆ? ನೀನು ಆಪತ್ತಿನಿಂದ ಕಾಪಾಡೋದಕ್ಕೆ ಬಂದ ಆಪತ್ ಬಾಂಧವ ಅಂತ ತಿಳ್ಕೊಂಡಿದ್ದೆ. ನಿಜವಾಗ ನೀನು ಡೇಂಜರ್ ಆಸಾಮಿ. ಅಚ್ಚರಿ, ಈ ಸಣ್ಣ ಸಣ್ಣ ವಿಷಯ ಎಲ್ಲ ಗೊತ್ತಿಲ್ಲದೆ ನೀನ್ ಹೆಂಗೆ ಇಷ್ಟು ದೊಡ್ಡ ಮನ್ಸ ಆದ? ಕಮಾನ್, ಲೆಟ್ಸ್ ಎಂಜಾಯ್. ಹಲೋ, ಮಿಸ್ಟರ್ ಅಲೆಕ್ಸ್ ಮುತ್ತಣ್ಣ ಇದ್ದಾರಾ? ಅಲೆಕ್ಸ್ ಮುತ್ತಣ್ಣ ಇಲ್ಲಿದ್ದಾನೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾರು ಹೇಳ್ಬೇಕಾಗಿಲ್ಲ. ಗಾಳಿ ನುಸ್ಲೋಕಾಗದೇ ಇರೋ ಜಾಗದಲ್ಲಿ ಕೂಡ ನಮ್ಮಂಥ ಪ್ರೆಸ್ ರಿಪೋರ್ಟರ್ ಸುಲಭವಾಗಿ ನುಗ್ಬಿಡ್ತಾರೆ. ನಿಮ್ ಹೆಸರು? ರೇಖಾ, ರಿಪೋರ್ಟರ್ ರೇಖಾ. ರಿಪೋರ್ಟರ್ ರೇಖಾನಾ? ಜಾನ್, ಕಮ್ ಹಿಯರ್. ಏನಪ್ಪು ನೀನು ಒಳ್ಳೆ ಜವ್ ಹಿಡಿಯೋ ಸಮಯದಲ್ಲಿ ಸೊಳ್ಳೆ ಕಂತಂಗ್ ಬಂದ್ ಕಚ್ಬಿಟ್ಟೆ ಅಲ್ಲ. ಫೋನ್ ಬಂದಿದೆ. ಫೋನ ನನಗ? ಇದು ವರ್ಷೆ. ನನಗೆ ಯಾರಪ್ಪ ಫೋನ್ ಮಾಡ್ತಾರೆ? ನಾನು ನಿನ್ನ ಹತ್ರ ಹೇಳಿದ್ನಲ್ಲ ಒಂದ್ ಚಿಟ್ಟೆ, ಆ ಅರುಣ್ ಲವರ್. ರೇಖಾನ? ಕೊಡು ಕೊಡು ಕೊಡು. ಹಲೋ, ಅಲೆಕ್ಸ್ ಮುತ್ತಣ್ಣ ಸ್ಪೀಕಿಂಗ್. ನಾನು ಪ್ರೆಸ್ ರಿಪೋರ್ಟರ್ ರೇಖಾ ಮಾತಾಡ್ತಾ ಇದ್ದೀನಿ. ನಿಮ್ಮನ್ನ ಭೇಟಿ ಮಾಡ್ಬೇಕು. ನನ್ನನ್ನ ಯಾಕೆ ನೀವು ಭೇಟಿ ಮಾಡ್ಬೇಕು? ಏನ್ ಸರ್ ಹಾಗೆ ಕೇಳ್ತಾ ಇದ್ದೀರಿ? ಕೋರ್ಟ್ ನಲ್ಲಿ ಸಡನ್ ಆಗಿ ಬಂದು ಗೋಪಾಲ್ ಮರ್ಡರ್ ಕೇಸ್ ನ ತಿರುಗುಮುರುಗ್ ಮಾಡಾಕ್ಬಿಟ್ರಲ್ಲ, ನೀವೇನ್ ಸಾಧಾರಣವಾದ ವ್ಯಕ್ತಿನೇ? ಜಸ್ಟ್ 1 minute, ನಮ್ ಲಾಯರ್ನ ಕನ್ಸಲ್ಟ್ ಮಾಡಿ ಹೇಳ್ತೀನಿ. ಅಪ್ಪು ಭೇಟಿ ಮಾಡುವಂತಿದ್ದಾಳೆ. ಭೇಟಿ ಮಾಡು, ಮಿಕ್ಕಿದ್ ನಾನು ಹೇಳ್ತೇನೆ. ಓಕೆ ಅಂತ ಹೇಳು. ಓಕೆ ಓಕೆ. ಮಿಸ್ ರೇಖಾ, ನಿಮ್ಮನ್ನ ಎಲ್ಲಿ ಭೇಟಿ ಮಾಡ್ಬೇಕು ಅಂತ ಹೇಳ್ತೀರಾ? ನಂಬರ್ 10, 4th ಬ್ಲಾಕ್, ರಾಜಾಜಿನಗರ್, ಬ್ಯಾಂಗ್ಳೂರ್ 10. ಅಲ್ಲಿ ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಓಕೆ? ಸರಿ, ಇನ್ನು 10 ನಿಮಿಷದಲ್ಲಿ ಬಂದು ಸೇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜಾನ್, ನಾನು ಒಬ್ಬ ಶತ್ರುನ ನೀನು ಬೆಳೆಸ್ಬಿಟ್ಟೆ, ಅವನ ಗಲ್ ಗ್ಯಾರಂಟಿ. ಇವಳು ನನ್ನ 2ನೇ ಶತ್ರು, ಇವಳನ್ನ ಮಟ್ಟ ಹಾಕ್ಬೇಕು. ನೀನ್ ಹಾಗಾದ್ರೂ ಮಾಡಿ ಇವಳು ಹೊಡ್ಕೊಂಬ. ಹೊಡ್ಕೊಂಬರೋದೇನಪ್ಪ, ಎತ್ಕೊಂಡೆ ಬಂದ್ಬಿಡ್ತೀನಿ. ಬರ್ಲಾ? ಲಡ್ಡು ಹೊಸಿ ಇರು, ಇನ್ನೊಂದು ಲಡ್ಡು ಎತ್ಕೊಂಡ್ಬರ್ತೀನಿ. ರೇಖಾ, ರೇಖಾ, ರೇಖಾ. ಓ, ಬನ್ನಿ ಮಿಸ್ಟರ್ ಅಲೆಕ್ಸ್ ಮುತ್ತಣ್ಣ. ಬಂದೇ ಬಿಟ್ಟಿದ್ದೀನಲ್ಲ ನನ್ನ ಚಿಟ್ಟೆ. ನೋಡಕ್ಕೆ ಎಷ್ಟು ಚಂದ ಇದೆಯಾ ನೀನು. ಅಚುಪ್ಪು ಪುಚುಪ್ಪು. ಒಂದ್ ನಿಮಿಷ, ಒಂದೇ ನಿಮಿಷ ಹೊಸಿ ತಡ್ಕೊ, ಬಂದೆ. ಯಾಕೆ ಮಾತಾಡ್ತಾ ಇದೀಯಾ? ಬಾಗಿಲು ಹಾಕ್ದೇನೆ ಏನ್ ಮಾಡ್ಬೇಕು ನನ್ ಚಿಟ್ಟೆ? ನೀನ್ ಬೇಕಾದ್ರೆ ಅನ್ನು ಅಥವಾ ಅನ್ನು, ನಮ್ಗೇನು ಆಗಕ್ಕಿಲ್ಲ. ಹೀಗೆಲ್ಲ ಇನ್ನೊಂದ್ಸಲ ಮಾತಾಡಿದ್ರೆ ನಿನ್ ಮುಖ ಬೆನ್ ಕಡೆ ತಿರುಗಿಸ್ಬಿಡ್ತೀನಿ. ಮುಖ ಯಾಕೆ ನನ್ ಚಿಟ್ಟೆ? ನನ್ನ ಮಗಂದು ಏನ್ ಬೇಕಾದ್ರೂ ತಿರುಗಿಸ್ಕೊ. ಅಪ್ಪು ಹೇಳಿದ್ದೆ ಕರೆಕ್ಟು. ನೀನ್ ಸಾಮಾನ್ಯವಾದ ಹೆಂಗ್ಸಲ್ಲ, ಬಲೂ ಪೋಕ್ರಿ ನೀನು. ನೀನ್ ಅಲೆಕ್ಸ್ ಅಲ್ಲ, ಅಪ್ಪು ಕಡೆ ಆಸಾಮಿ ಅಂತ ನನಗೆ ಮೊದ್ಲೇ ಗೊತ್ತಾಗೋಯ್ತು. ಗೊತ್ತಾಗೋಯ್ತಾ ಪೋಕ್ರಿ? ಗೊತ್ತಾಗೋಯ್ತಾ ನಿನಗೆ? ಚಿಟ್ಟೆ, ಒಂದ್ ಕೆಲ್ಸ ಮಾಡು, ಗಲಾಟೆ ಗಿಲಾಟೆ ಮಾಡಿದ್ರೆ ಸುಮ್ನೆ ನನ್ ಜೊತೆ ಬಂದ್ಬಿಡು. ಬರೋ ಸ್ಪೀಡು ನನ್ ಜಿಂಕೆಗೆ. ಇದು ನನ್ನ ಮಗನ ವರ್ಷ. ನಿನ್ನ ಸುಂದರವಾದ ದೇಹಕ್ಕೆ ಈಗ ಎಷ್ಟು ಕಷ್ಟ ಕೊಟ್ರೆ ಆಮೇಲೆ ನಾನೇನ್ ಮಾಡ್ಲಿ? ಗಲಾಟೆ ಮಾಡಬೇಡ ನಾನು. ಮಂಚ ಇಲ್ವಲ್ಲ, ಪರವಾಗಿಲ್ಲ. ಸ್ವಂತ ಜಾಗ ಸಿಕ್ಕಿದ್ರೆ ಸಾಕು ಅಲ್ಲ? ಸ್ವಂತ ಜಾಗ ಜಾಸ್ತಿ ಬೇಡ. ವೆಲ್ಕಮ್ ಮಿಸ್ಟರ್ ಅಲೆಕ್ಸ್ ಮುತ್ತಣ್ಣ. ನೀನ? ನಾನೇ ಪಾಪ ನೀನ್ ಎದುರು ನೋಡ್ಲಿಲ್ಲ ಅಲ್ಲ? ಹೌದು, ನೀನ್ ಜೈಲಿನಲ್ಲಿ ಇರ್ಬೇಕಾದ ತಾನೆ ಇದ್ದೆ. ಆದ್ರೆ ಈಗ ನಿನ್ ಜೈಲಿಗೆ ಕಳಿಸ್ಬೇಕಲ್ಲ, ಅದಕ್ಕೆ ಜಾಗ ಖಾಲಿ ಮಾಡ್ಬಿಟ್ಟು ಬಂದಿದ್ದೀನಿ. ನೀನು ನನ್ನನ್ನು ಜೈಲಿಗೆ ಕಳಿಸ್ತೀಯ? ಏನ್ ನಿನ್ ಹೆಸರು? ಈಗ ತಾನೇ ನೀನೇ ಕರ್ದಿಯಲ್ಲ, ಎಲೆಕ್ಸ್ ಮುತ್ತಣ್ಣ. ಎಲೆಕ್ಸ್ ಮುತ್ತಣ್ಣ. ಪೊಲೀಸಿಗೆ ನಾನು ಬಹಳ ಇಷ್ಟ ಅಂತ ಕಾಣುತ್ತೆ. ಎಲ್ಲಾದ್ರೂ ಹುಡ್ಕೊಂಡ್ ಬರ್ತಾರೆ. ಸರ್, ಸರ್, ಸರಿಯಾದ ಸಮಯಕ್ಕೆ ದೇವರು ಬಂದಾಗ ಬಂದು ನನ್ನನ್ನು ಕಾಪಾಡಿದ್ರಿ. ಇಲ್ದೆ ಹೋದ್ರೆ ನನ್ನ ಮಗ ನನ್ನನ್ನು ಸೂಟ್ ಮಾಡ್ಬಿಡ್ತಿದ್ದ ಸರ್. ನೋಡಿ ಸರ್, ಅವನ್ ಕೈನಿಯಾಗಿರೋ ಗನ್ ನೋಡಿ, ಅರೆಸ್ಟ್ ಮಾಡಿ ಸರ್. ಅರೆಸ್ಟ್ ಮಾಡೋದು ಅವ್ರನ್ನಲ್ಲ, ನಿನ್ನ. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ? ಅರೆಸ್ಟ್. ಥ್ಯಾಂಕ್ ಯು ಅರುಣ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಈ ನನ್ನ ಮಗಂದು ವರ್ಷೇನೆ ಇಟ್ಕೊಳ್ಳಿ ಸರ್. ಸಾಕ್ಬಿಡಿ ಸರ್, ಕೋರ್ಟ್ ಅಲ್ಲಿ ಬೇಕಾಗತ್ತೆ. ಅಣ್ಣ, ನಿನ್ ನಂಬ್ರ ಏನಣ್ಣ? 355. 355. ಕತ್ ಹಿಡ್ದು ಒಳಗ್ ತಳದೆ ಅಲ್ಲ, ಹೊರಗ್ ಬಾ.
ಒಂದ್ ಕೈ ನೋಡ್ಕೊಂತೀನಿ. ಸರ್ ಇವನೇ ಸರ್ ಅಲೆಕ್ಸ್ ಮುತ್ತಣ್ಣ ತರ ಹೆಬ್ಬೆಟ್ಟಿನ ಗುರ್ತಾಕಿದ್ದು. ನನ್ನ ಹೆಸರು ಜಾನು ಸರ್. ನಮಸ್ಕಾರ. ನಿನ್ ಹೆಬ್ಬೆಟ್ಟಿನ ಗುರ್ತು ಹಾಕೋಕ್ ಹೇಳಿದ್ರೆ ಯಾಕೋ ಸುಳ್ಳು ಗುರ್ತು ಹಾಕ್ದೆ? ಓಡಿ ಬುದ್ಧೆ, ನೀವೇ ಶಾನೆ ಕಿಲಾಡಿಗಳು. ಅದಕ್ಕೆ ಶೋಕಾಗಿ ನನ್ನ ಮಗನ್ ಕಂಡು ಹಿಡಿದು ಬಿಟ್ರಿ. ಸರ್ ಇವನೇ ಸರ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನ್ಸ್ಟೇಬಲ್ ಆಗಿದ್ದು ಡಿಸ್ಮಿಸ್ ಆದ ದಾಡಿ ಸಲೀಂ. ಐ ಸಿ. ಹಾಗಾದ್ರೆ ಅಲೆಕ್ಸ್ ಮುತ್ತಣ್ಣನ ಹೆಬ್ಬೆಟ್ಟಿನ ಗುರ್ತಿರೋ ಸರ್ವಿಸ್ ರಿಜಿಸ್ಟರ್ನ ಈ ಸಲೀಮೆ ತಗೊಂಡು ಹೋಗಿ ಇವನ್ ಕೈಲಿ ಕೊಟ್ಟಿರ್ಬೇಕು. ಎಸ್ ಸರ್. ಇದನ್ನ ಇಟ್ಕೊಂಡೆ ಇವನು ಕೋರ್ಟ್ ನಲ್ಲಿ ಹೆಬ್ಬೆಟ್ಟಿನ ಗುರ್ತಾಕಿರೋ ಸರ್. ಎಲ್ಲೋ ನಿನ್ ಪಾರ್ಟ್ನರು ಆ ಸಲೀಂ? ನೀವೇ ಕಂಡಿಡಿರಿ ಬುದ್ಧಿ. ನಮ್ ಸರ್ಕಾರ ನಿಮ್ಗೆ ಇದು ಕೊಡೋದು ಅದಕ್ಕೆ ತಾನೆ. ರಾಸ್ಕಲ್, ನೀನ್ ಹೀಗೆ ಮಾತಾಡೋದ್ರಿಂದಲೇ ಜೈಲು ಹೋಗಿರೋದು. ನಾನು ಜೈಲ್ ಒಳಗಿದ್ದೀನ? ಬುದ್ಧಿ ಇಲ್ಲಿಂದ ನೋಡಿ, ನೀವೇ ಜೈಲ್ ಒಳಗಿದ್ದೀರಾ. ಶಟ್ ಅಪ್. ಪ್ರೊಡ್ಯೂಸ್ ದಿಸ್ ಫೆಲೋ ಇನ್ ದಿ ಕೋರ್ಟ್ ಟುಮಾರೋ. ಓಕೆ? ಎಸ್ ಸರ್. ನೀವ್ ಹೇಳಿದ್ನೆಲ್ಲ ಕೇಳಿದ ಮೇಲೆ ಇದೆಲ್ಲ ಜಾನ್ ಕೆಲ್ಸಾನೇ. ಜಾನ್ ಅಂದ್ರೆ ಯಾರು? ಅವಳಿ ಜವಳಿ ಮಕ್ಕಳಲ್ಲಿ ನನ್ನ ಹತ್ರ ಬೆಳಿತಿರೋನ ಜಾನ್. ಏನು? ಅಲೆಕ್ಸ್ ಮುತ್ತಣ್ಣನ್ ಮಗ ತನ್ನ ತಂದೆನ್ ಕೊಂದವನ ಹತ್ರನೇ ಕೈಕೋಲಿ ಆಗಿದ್ದಾನ? ಏನು ಮಾಡ್ಲಿ ಹೇಳಿ, ಅವನಪ್ಪನ್ ಕೊಂದವನಿಗೆ ಜಾನ್ ಯಾರು ಅಂತ ತಿಳಿದ್ರೆ ಇವನ್ನೂ ಕೊಂದ್ಬಿಡ್ತಾರೆ ಅಂತ ಅವನಪ್ಪನ ವಿಷಯ ಹೇಳಲಿಲ್ಲ. ತಪ್ಪು ಮಾಡ್ಬಿಟ್ಟೆಮ್ಮ. ಅವನ್ ತಂದೆ ಯಾರು ಅಂತ ಗೊತ್ತಾಗಿದ್ರೆ ಜಾನ್ ಈ ರೀತಿ ನಡ್ಕೋತಾ ಇರಲ್ಲ ಅಂತ ಕಾಣುತ್ತೆ. ಅಷ್ಟ್ ಮಾತ್ರ ಅಲ್ಲ, ಅರುಣ್ ಯಾರು ಅನ್ನೋದು ಅವನು ಗೊತ್ತಿಲ್ಲ. ಅರುಣ್ ಅನ್ನೋ ಹೆಸರು ನಿನಗ್ಯಾಕೆ ಗೊತ್ತು? ಸ್ವಲ್ಪ ದಿನಕ್ಕೆ ಮುಂಚೆ ಅರುಣ್ ಇಲ್ಲಿಗೆ ಬಂದಿದ್ದ. ಬಂದ್ ಏನಮ್ಮ ಕೇಳ್ದ? ನೀವು ನನಗೆ ತಿಂಗಳು ತಿಂಗಳು ಹಣ ಕಳಿಸ್ತಿದ್ರಲ್ಲ, ನಿಮ್ಗೆ ನನ್ ಮೇಲೆ ಯಾಕೆ ಅಕ್ಕರೆ ಅಂತ ಅವನು ಕೇಳ್ದ. ಅದಕ್ಕೆ ನೀನೇನಮ್ಮ ಹೇಳ್ದೆ? ಅದಕ್ಕೆ ನಾನು ಉತ್ತರ ಹೇಳ್ದೆ ಇದ್ರೆ ತಪ್ಪಾಗತ್ತೆ ಅಂತ ನಿಜ ಹೇಳ್ಬಿಟ್ಟೆ. ಅಂದ್ರೆ ಅವನ್ ಎಲ್ಲಾ ವಿಷಯನೂ ಗೊತ್ತಾಗೋಯ್ತು. ಅಷ್ಟು ಮಾತ್ರ ಅಲ್ಲ, ಅವನಪ್ಪನ ಡೈರಿನ ಓದಿ ಅವನು ಬಹಳ ನೊಂದ್ಕೊಂಡ. ಏನಮ್ಮ ಹೇಳ್ತಾ ಇದ್ದೆ? ಅಲೆಕ್ಸ್ ಮುತ್ತಣ್ಣನ್ ಡೈರಿನ ಅರುಣ್ ಓದನ್ನ? ಹೌದು, ಡೈರಿನ ಓದಿದ್ದು ಅಲ್ದೆ ಜೊತೆಲಿ ತಗೊಂಡು ಹೋದ. ಹಾಗಾದ್ರೆ ಅರುಣ್ ಅವನ್ ಹುಟ್ಟದಬ್ಬ ದಿವಸ ಹಾಗೆ ನಡ್ಕೊಂಡಿದ್ದು, ಪೊಲೀಸ್ ಆಫೀಸರ್ ಆನಂದ್ ಜೊತೆ ಓಡಾಡ್ತಾ ಇರೋದು, ಇದೆಲ್ಲ ಡೈರಿ ಓದ್ ಮೇಲೆ ಮಾಡ್ತಾ ಇರೋ ಕೆಲಸ ಅಂತ ಕಾಣುತ್ತೆ. ಅಂದ್ರೆ ಅರುಣ್ ನಾನೇ ಅಲೆಕ್ಸ್ ಮುತ್ತಣ್ಣಾಗಿ ಮತ್ತೆ ಹುಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇರೋದು ಬರೀ ನಟನೆ. ಯು ಆರ್ ರೈಟ್ ಸರ್. ನಾನು ಅಲೆಕ್ಸ್ ಮುತ್ತಣ್ಣ ಅಂತ ಹೇಳಿದ್ದು ಬರೇ ಒಂದ್ ನಾಟಕ. ನಮ್ ತಂದೆ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋಕೆ ನಾನು ಈ ತರ ನಟಿಸ್ತೆ. ಅದ್ ಸರಿ, ನೀವು ಹೀಗೆ ನಟಿಸಿದ್ರಿಂದ ನಿಮ್ಗಾದ ಲಾಭ? ಸರ್, ಕೊಲೆ ಆದವನು ಮತ್ತೆ ಹುಟ್ಟು ಬಂದ ಅಂದ್ರೆ ಕೊಲೆ ಮಾಡಿದವನು ಎದೆ ನಡ್ಗೋಗತ್ತೆ ಅಂತ ನಾನು ಈ ತರ ನಟಿಸ್ತೆ. ಇಂಟ್ರೆಸ್ಟಿಂಗ್. ಸರ್, ಇದು ನಮ್ಮ ತಂದೆ ಡೈರಿ. ಆಯ್ತು. ಇದರಲ್ಲಿ ಬಸಪ್ಪ, ಗೋಪಾಲ್ ಅವ್ರ ಎಲ್ಲಾ ವಿಷಯನೂ ಇದೆ. ಸರ್, ಇದು ಅಲೆಕ್ಸ್ ಮುತ್ತಣ್ಣನ ಮರ್ಡರ್ ಕೇಸಿಗೆ ಸಂಬಂಧಪಟ್ಟ ಹಳೆ ನ್ಯೂಸ್ ಪೇಪರ್. ಸರ್, ಇದರಲ್ಲಿರೋ ಫೋಟೋಗಳು ನೋಡೆ ಬಸಪ್ಪ ಗೋಪಾಲ್ ಹೀಗೆ ಇದ್ರು ಅಂತ ನಾವೆಲ್ಲ ತಿಳ್ಕೊಂಡ್ವಿ. ಹೌದು ಸರ್. ಅದ್ ಸರಿ, ಬಸಪ್ಪನೇ ಕೊಲೆ ಮಾಡ್ದ ಅಂತಲೂ ಆ ಕೊಲೆ ಹೀಗೆ ನಡೀತು ಅಂತಲೂ ನಿಮ್ಗೆ ಹೇಗೆ ಗೊತ್ತು? ಅದೆಲ್ಲ ಈ ಡೈರಿಲಿ ಏನು ಬರ್ದಿಲ್ವಲ್ಲ? ಸರ್, ನಮ್ಮ ತಂದೆ ಕೊಲೆ ಕೇಸಲ್ಲಿ ಅಪ್ರೂವರ್ ಆದ ಪಾಷ ಎಲ್ಲಾ ಡೀಟೇಲ್ಸ್ ಹೇಳ್ದ. ಸ್ವಲ್ಪ ದಿವಸದಲ್ಲೇ ಆ ಪಾಶನು ಯಾರೋ ಕೊಲೆ ಮಾಡ್ಬಿಟ್ರು. ಆ ಕೊಲೆಯನ್ನು ಗೋಪಾಲೆ ಮಾಡಿರ್ಬೇಕು ಅಂತ ನನಗನ್ಸುತ್ತೆ ಸರ್. ಹೌದು ಸರ್. ಸರ್, ಒಂದ್ ರೀತಿಯಲ್ಲಿ ಈ ಗೋಪಾಲ್ ಮರ್ಡರ್ ಕೇಸ್ ನಮ್ಗೆ ತುಂಬಾ ಸಹಾಯ ಮಾಡ್ತು. ಅಪ್ಪಯ್ಯ ಅಂತ ಹೆಸರಿಟ್ಕೊಂಡಿರೋ ಬಸಪ್ಪನ ಹೊರಗ್ ತರಕ್ ಅವಕಾಶ ಮಾಡ್ಕೊಡ್ತು. ಮಿಸ್ಟರ್ ಅರುಣ್, ಅಪ್ಪಯ್ಯನೇ ಬಸಪ್ಪ ಅಂತ ನೀವು ಪದೇ ಪದೇ ಹೇಳ್ತೀರಿ. ಆಗ ಮಿಸ್ಟರ್ ಅಪ್ಪಯ್ಯ ಬ್ರಿಟಿಷ್ ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ. ಸೊಸೈಟಿನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಕೂಡ. ಸರಿಯಾದ ಆಧಾರ ಇಲ್ಲದೆ ಅವರನ್ನು ಮುಟ್ಟ ಕೂಡ ಸಾಧ್ಯವಿಲ್ಲ. ಆಧಾರ ನಾನ್ ತರ್ತೀನಿ ಸರ್. ಅಪ್ಪಯ್ಯನೇ ಬಸಪ್ಪ ಅಂತ ಸಂದೇಹ ಇಲ್ಲದೆ ನಿರೂಪಿಸ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಿ ಸರ್, ಪ್ಲೀಸ್. ಓಕೆ ಮಿಸ್ಟರ್ ಅರುಣ್. ನಂಗೆ ಭಯ ಆಗ್ತಾ ಇದೆ. ನಾನೀಗ ಅರುಣ್ ಅಲ್ಲ, ಜಾನ್. ಬಾ. ಅಪ್ಪೋ ಅಪ್ಪೋ, ನೋಡ್ದ್ಯಾ ಚಿಟ್ಟೆನ ಎಳ್ಕೊಂಡ್ ಬಂದ್ಬಿಟ್ಟೆ. ಅಯ್ಯೋ, ಗೆಸ್ಟ್ನ ಈ ತರ ಟ್ರೀಟ್ ಮಾಡಬಾರ್ದು. ಸಾರಿ, ಗೆಟ್ ಅಪ್. ಇವಳ ನಾವು ಸ್ಪೆಷಲ್ ಗೆಸ್ಟ್, ಕರ್ಕೊಂಡು ಹೋಗಿ. ಹಲೋ, ಜಾನ್ ಲಾಕಪ್ ಇಂದ ತಪ್ಪಿಸ್ಕೊಂಡಿದ್ದಾನೆ. ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿ. ಕಮ್ ಆನ್, ಹ್ಯಾವ್ ಎ ಡ್ರಿಂಕ್. ಡ್ರಿಂಕ್ ಕೊಡು ಕೊಡು ಕೊಡು. ಗ್ಲಾಸ್ ಕೊಡು ಅಪ್ಪ. ವಾ, ಜಾನ್, ಏನು ಕುಡಿಯೋ ಸ್ಟೈಲ್ನೇ ಬದಲಾಯಿಸ್ಬಿಟ್ಟಿದ್ಯಾ? ಅದು ಡ್ರೆಸ್ಗೆ ತಕ್ಕ ಸ್ಟೈಲು. ಸೂಟು ಬೂಟು ಹಾಕೊಂಡಿದ್ದೆ ನೋಡು, ಅದಕ್ಕೆ ಹೀಗೆ ಜಮ್ ಅಂತ ಗ್ಲಾಸ್ ಅಲ್ಲೇ ಕುಡಿಬೇಕು. ಸರ್, ಫೋನ್. ಹಾ, 1 minute. ಯಾರು?
ಹಾಗಾದ್ರೆ ನಿನ್ನಾಗೆ ಇಲ್ಲಿ ಬಂದಿರೋನು ಅರುಣಪ್ಪ ನಾನ್ ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಅರುಣು ಪೊಲೀಸ್ನವ್ರ ಆಸಾಮಿ, ಸ್ವಲ್ಪ ಹುಷಾರು. ಸರಿ, ಹಾಗಾದ್ರೆ ನೀನ್ ನನ್ನ ಸೀಕ್ರೆಟ್ ಪ್ಲೇಸ್ ಬಂದ್ಬಿಡು, ನಾನು ಇವನು ವಿಚಾರಿಸ್ಕೊತೀನಿ. ಹಾ ಸರಿ. ನಾನು ಕಮಿಷನರ್ ಹತ್ರ ಮೊದಲು ಮಾತಾಡ್ಬಿಡ್ತೀನಿ, ಆಮೇಲೆ ನಾವು ಅಲ್ಲಿಗೆ ಹೋಗೋಣ. ಸರಿ ಸರ್, ಹಾಗೆ ಮಾಡಿ. ಹಲೋ, ಪೊಲೀಸ್ ಕಮಿಷನರ್ ಆಫೀಸಾ? ನಾನು ರಾಮನಾಥಯ್ಯ ಅಂತ ಮಾತಾಡೋದು. ಸ್ವಲ್ಪ ಕಮಿಷನರ್ ಹತ್ರ ಅರ್ಜೆಂಟ್ ಆಗಿ ಮಾತಾಡಬೇಕಾಗಿತ್ತು. ಪ್ಲೀಸ್ ಕನೆಕ್ಟ್ ಮೀ ಟು ಕಮಿಷನರ್. ಓ ನಮಸ್ಕಾರ ಸರ್, ನಾನು ಅದೇ ಮತ್ತೆ ನೀನು ಇಲ್ಲಿ ಮಾತಾಡ್ಬೇಡ ಕಣೋ, ನೀನು ಒಬ್ಬ ಮನುಷ್ಯನ. ನಾಯಿ ಸಿಕ್ಕಂತ ತಿನ್ನುತ್ತೆ, ಆದ್ರೆ ನೀನ್ ಅದಕ್ಕಿಂತ ಕೀಳು. ಹಾಳಾದ ಕಾಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ. ನಾನೇನ್ ಮಾಡ್ದೆ ಈಗ ಅತ್ತೆ? ಮುಚ್ಚವಾಯಿ, ಇನ್ನು ಏನ್ ಮಾಡ್ಬೇಕು? ಅರುಣಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಿದೆಯಲ್ಲ, ಅವನು ನಿನ್ನ ಅಣ್ಣ ಕಣೋ. ಏನಿನ್ ಹೆಸರು? ಈಗ ತಾನೇ ನೀನೇ ಕರ್ದಿಯಲ್ಲ, ಎಲೆಕ್ಸ್ ಮುತ್ತಣ್ಣ. ಎಲೆಕ್ಸ್ ಮುತ್ತಣ್ಣ. ಅರುಣ್ ನನ್ನ ಅಣ್ಣನ? ಅಷ್ಟು ಮಾತ್ರ ಅಲ್ಲ, ನೀನು ಮಾರುವೇಷ ಹಾಕೊಂಡ್ಯಲ್ಲ ಆ ಅಲೆಕ್ಸ್ ಮುತ್ತಣ್ಣ, ಅವ್ರು ಬೇರೆ ಯಾರೂ ಅಲ್ಲ, ನಿನ್ನ ಸ್ವಂತ ತಂದೆ. ಅತ್ತೆ ಅತ್ತೆ ಅವ್ರು ಹೇಳ್ತಿರೋದು ನಿಜಾನಾ? ನಿಜ ಕಣೋ. ಆ ಪಾಪಿ ಬಸಪ್ಪ ನಿಮ್ಮಪ್ಪನ ಕೊಲೆ ಮಾಡಿ ನೀರಿನಲ್ಲಿ ಬಿಸಾಕ್ತ. ಅವನು ಮಾಡಿದ ಮತ್ತೊಂದು ಕೊಲೆ ನಿಮ್ಮ ಅಣ್ಣನ ಮೇಲೆ ಬರೋ ಹಾಗೆ ಮಾಡಿ ಈಗ ನಿನ್ನನ್ನು ಗಾಳಿ ಪಟದಾಗ ಆಡಿಸ್ತಿದ್ದಾನೆ. ಅತ್ತೆ, ಇದುವರೆಗೆ ನಾನು ಬಸಪ್ಪನ ಹಾಳಾಗಿದ್ದ ನಿಜ, ಆದ್ರೆ ಈಗ ನನ್ನ ಮಗನ ಹಣೆ ಬರಾನೆ ಮುಗ್ಸಕ್ ಬಂದಿರೋ ಯಮ ಆಗ್ಬಿಡ್ತೀನಿ. ಅಪ್ಪೋ, ಇಂಥ ಜಾಗದಲ್ಲಿ ಎಂಥ ಛತ್ರ ಕಟ್ಸಿದ್ಯಾ? ಅಪ್ಪೋ, ಆ ಚಿಕ್ಕ ಜಾಗದಲ್ಲಿ ಅಷ್ಟೊಂದು ಚಿಟ್ಟೆ ಮಡಗಿರೋ ನೀನು ಈ ಜಾಗದಲ್ಲಿ ಇನ್ನೆಷ್ಟು ಚಿಟ್ಟೆ ಮಡಗಿರ್ಬೋದು. ನನಗಂತೂ ಮಜಾ ಮಜಾ. ಅಪ್ಪೋ, ನಮ್ ಚಿಟ್ಟೆನ ಹಿಂಗ್ ಕಟ್ಟಾಕ್ಬಿಟ್ಟಿದ್ಯಲ್ಲ, ರಾತ್ರಿ ಹೊತ್ತಿಗೆ ಉಸಿರೇ ಹೊಂಟೋಗಿರುತ್ತೆ. ಆಮೇಲೆ ನಾನೇನ್ ಮಾಡ್ಲಿ? ಉಸಿರು ಹೋಗೋದು ರಾತ್ರಿಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಹೌದಾ? ನಿಮ್ಮಿಬ್ಬರದು. ಅಪ್ಪು, ಯಾಕೆ ಆಶ್ಚರ್ಯವಾಗ್ತದ್ಯಾ ಮಿಸ್ಟರ್ ಅರುಣ್? ಅಯ್ಯೋ, ನಿನ್ನ ವಿಷಯ ನನಗೆ ಚೆನ್ನಾಗಿ ಗೊತ್ತು. ನಿನ್ ವಿಷಯನೂ ನನ್ ಚೆನ್ನಾಗ್ ಗೊತ್ತು ಕಣೋ ಬಸಪ್ಪ. ಹೇಳ್ಕೊಂಡು ಕಟ್ಟಾಕವನ್ನ. ಮಿಸ್ಟರ್ ಅರುಣ್, ನಿಮ್ಮಪ್ಪನ್ನ ಕೊಂದು ಸಮುದ್ರದಲ್ಲಿ ಹಾಕ್ದೆ, ಇವತ್ತು ನಿನಗೂ ಅದೇ ಗತಿ. ಆಯ್ ಬಸಪ್ಪ, ನಾನು ಹೇಳ್ತಿದ್ದೀನಿ, ಇವತ್ತೇ ನನ್ನ ಕತೆ ಮುಗಿಸಿ ಅದೇ ಸಮುದ್ರದಲ್ಲಿ ಇನ್ನೂ ಹಾಕ್ಲಿಲ್ಲ, ನಾನು ಅಲೆಕ್ಸ್ ಮುತ್ತ ನನ್ಗೆ ಹುಟ್ಟಿದವನೇ ಅಲ್ಲ. ಏನೇ ಹುಡುಗಿ, ಬಿಸಿ ಬಿಸಿ ಸುದ್ದಿನ ಪೇಪರ್ ಅಲ್ಲಿ ಹಾಕ್ತೀಯಲ್ಲ, ನನ್ನಂಥ ದೊಡ್ಡ ಮನುಷ್ಯರ ವಿಚಾರ ಸತ್ಯ ಬರಿತೀನಿ ಅಂತ ಹುಚ್ಚಿಚ್ಚಾಗಿ ಹೋದವ್ರಿಗೆ ಇದೇ ಗತಿ. ಇವತ್ತು ನೀವಿಬ್ರು ಅಯ್ಯೋ ಸುದ್ದಿನೇ ಇಲ್ಲದೆ ಸಾಯ್ತೀರ. ಅರುಣ್, ಮೊದಲು ನಿನ್ನ ಕೊಲ್ಲ, ಇಲ್ಲ ಇವಳನ್ನ.
ಮಾಡ್ಕೋತೀಯ ಇಲ್ಲಿ ಕೊಡು ಆ ನನ್ ಮಗನ್ ಕೆಲಸ ನಾನೇ ಮಾಡ್ತೀನಿ. ರಾಯ್ಟ್, ಇವನು ನನ್ನ ಶತ್ರುವಿನ ಒಬ್ಬನೇ ವಾರಿ. ಹೌದಾ? ಆ ವಂಶನೇ ನಿರ್ವಂಶ ಮಾಡ್ಬಿಡು. ಅಪ್ಪು, ನಿನ್ ಲೆಕ್ಕ ತಪ್ಪು. ಅವನ ಎಲೆಕ್ಸ್ ಮುತ್ತ ನನ್ ಒಬ್ಬನೇ ವಾರಿಸು ಅಂದೆ ಅಲ್ಲ, ಅವನಿಗೆ ಇನ್ನೊಬ್ಬ ವಾರಿಸು ಇದ್ದಾನೆ. ಅವರೇ ಜಾನ್. ಹೆಂಗೈತೆ ನನ್ನ ವರ್ಸೆ? ಜಾನ್? ಹೌದಣ್ಣ, ಇವತ್ ನಮ್ಮ ಅತ್ತೆಯಿಂದ ಎಲ್ಲಾ ವಿಷಯನೂ ತಿಳಿತು. ಮತ್ಯಾಕಿನ್ ಸುಮ್ನಿದ್ದಿ? ನಮ್ ತಂದೆನ್ ಕೊಂದು ಪಾಪಿ ಇವನೇ. ಇವನ್ ಮುಗಿಸ್ಬಿಡು, ಮುಗಿಸ್ಬಿಡು. ಆಗಿದೆ ನನ್ನ ವರ್ಷೆ. ಜಾನ್ ಅದ್ರಲ್ಲಿ ಇದ್ದಿದ್ದು ಡಮ್ಮಿ ಬುಲೆಟ್. ನನಗೆ ತಿರುಮಂತ್ರ ಹೇಳೋದಕ್ ಬಂದೆ ಅಲ್ಲ. ಅಯ್ಯೋ, ನೀನು ಅಲೆಕ್ಸ್ ಮುತ್ತಣ್ಣನ ಮಗ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗೆಂತೀಯೋ? ನಿನ್ನ ಲಾಕಪ್ನಿಂದ ಬಿಡ್ಸ್ಕೊಂಡ್ಬರೋದಕ್ಕೋಸ್ಕರ ನಮ್ಮ ಆಳುಗಳನ್ನ ಕಳಿಸ್ದೆ. ಅಷ್ಟರಲ್ಲಿ ನೀನು ತಪ್ಪಿಸ್ಕೊಂಡ್ಬಿಟ್ಟಿದ್ದೆ. ಅವ್ರು ನಿನ್ನನ್ನು ಫಾಲೋ ಮಾಡಿದ್ರು. ನಿನ್ನ ವಿಷಯ ಎಲ್ಲ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನನ್ನ ಮಗನೇ, ಇವನ್ನ ಹೇಳ್ಕೊಂಡ ಕಟ್ಟಾಕ್ರು. ಶಾಟ್ ಅಪ್. ಸಲೀಂ, ಜಾನ್ ನಿಂದ ನಮ್ ಸೀಕ್ರೆಟ್ ಪ್ಲೇಸ್ ಎಲ್ಲ ಪೊಲೀಸ್ ಅವ್ರಿಗೆ ಗೊತ್ತಾಗೋಗ್ತದೆ. ಇದಕ್ಕೆಲ್ಲ ಡೈನಮಿಟ್ ಇಟ್ಟು ಹಾರಿಸ್ಬಿಡು. ಎಲ್ರು ನಾಶವಾಗಿ ಹೋಗ್ಲಿ. ನಾವ್ ಯಾವ್ದಾದ್ರು ಬೇರೆ ಕಡೆ ಹೊಟ್ಟೋಗೋಣ. ಕಮ. ಅರೆ ಜರ ಕೇಳು. ಅರೆ ಓ ಅಪ್ಪಯ್ಯ, ನಮ್ದಕ್ಕೆ ಇಲ್ಲಿ ವ್ಯಾಪಾರ ಮುಗಿಯೋ ತನಕ ನಿಮ್ದು ಕೈಲಿಂದ ಹೋಗಕ್ಕೆ ಆಗಕ್ಕಿಲ್ಲ. ನಮ್ದಕ್ಕೆ ವ್ಯಾಪಾರ ಮುಗಿಬೇಕು, ನಿಮ್ದು ಕೈಲಿಂದ ಒಂದೇ ಸಾರಿ ಮೇಲಕ್ಕೆ ಹೋಗ್ಬೇಕು. ಹೂ ಇಸ್ ದಿಸ್? ಯಾರಿವನು? ಯಜಮಾನ್ರೆ, ಇವನು ಕುವೈಟ್ ಶೇಖ್ ಸಾಹೇಬ್ರ ಪ್ರೈವೇಟ್ ಸೆಕ್ರೆಟರಿ. ನಿಮ್ದುಕ್ಕೆ ಹತ್ರ ಇರೋ ಹೆಣ್ಣು ಮಕ್ಕಳನ್ನ ಕೊಂಡ್ಕೊಳಕ್ಕೆ ಬಂದಿದ್ದಾರೆ. ಇವರು ನೋಡಕ್ಕೆ ಕುಳ್ಳ, ಆದ್ರೆ ಭಾರಿ ಕುಳ. ನಿಮ್ದು ಮಾಲ್, ನಮ್ದು ಪಾಯ್ತಾ. ಇದೆ. ಹಾಗಾದ್ರೆ ಇವತ್ತೇ ವ್ಯಾಪಾರ ಮುಗಿಸ್ಬೋಣ. ಬಹುತ್ ಅಚ್ಚಾ, ಬಹುತ್ ಅಚ್ಚಾ. ಅದಾವ್ ನಿಮಗೆ ಯಾರು ಬೇಕು, ಯಾವ ತರ ಹುಡುಗಿರ್ ಬೇಕು ಅಂದ್ರೆ ಆ ತರ ಹುಡುಗಿರ್ ಕೊಡ್ತೀನಿ. ಹುಡುಗಿ? ಅರೆ ಲಡ್ಕಿ ಲಡ್ಕಿ. ವಾ ವಾರೇ ವಾ. ಅವರು ಇವರು ಹುಡುಗಿ ಯಾಕೆ? ಇಲ್ಲ ಎದುರುಗಡೆ ಇದ್ದಾಳಲ್ಲ ಚಂಪಾ ಕಲಿ, ರೂಪ್ ಕಿ ರಾಣಿ, ಮೋಂಕಿ ಗುಡಿಯ. ಈ ಹುಡುಗಿನೇ ನಾವು ಖರೀದ್ ಮಾಡೋದು. ಆಹಾ, ಕ್ಯಾ ದುಲ್ಫೆ, ಕ್ಯಾ ಅದಾ, ಕ್ಯಾ ಆಂಖೆ, ದೋ ಆಂಖೆ ಬರಹಾತ್. ಹಮ್ ತುಮಾರಾ ಸಾಥ್. ಈ ಹುಡುಗಿ ನಿಮಗ್ ಬೇಕಾ? ನೋ ಪ್ರಾಬ್ಲಮ್, ಕೊಂಡ್ಕೊಳ್ಳಿ. ಹಣ ಎಷ್ಟು ಕೊಡ್ತೀರಿ? 1 लाख, 2 लाख, 10 लाख. 10 लाख ದೇಗ ದೇಗ ಕೊಡ್ತೀವಿ ಕೊಡ್ತೀವಿ. ಹಣ ಎಲ್ಲಿ? ಇತನಿ ಜಲ್ದಿ ಡಾನ್ಸ್ ನೋಡ್ಬೇಕು, ಗಾನ ಕೇಳ್ಬೇಕು.
ಕಿಲುತು ಬೆಂಕಿಯನ್ನು ಮುಟ್ಟುವೆಯ ಗಂಡವನ್ನು ನುಂಗುವೆಯ ಈ ಕುಳ್ಳ ನನ್ನನ್ನು ಕೊಳ್ಳುವನು ನಿಮ್ಮನ್ನು ಯಮನಿಗೆ ಮಾರುವನು ಈ ಕುಳ್ಳ ನನ್ನನ್ನು ಕೊಳ್ಳುವನು, ನಿಮ್ಮನ್ನು ಯಮನಿಗೆ ಮಾರುವನು. ಆಕಾಶ ಭೂಮಿಯನ್ನು ಒಂದಾಗಿ ಮಾಡುವನೇನು, ಶಿವನಂತೆ ನಿಮ್ಮ ಮೇಲೆ ತಾಂಡವ ನೃತ್ಯ ಮಾಡುವನು. ಈ ಹುಚ್ಚು ನಿನಗೇಕೆ ಬಂದಿತು, ಬಂದಿತು ನಿನ್ನಾಸೆಯನ್ನು ಮುಗಿಯಿತು. ಕಿಲುತು ಬೆಂಕಿಯನ್ನು ಮುಟ್ಟುವೆಯ ಕೆಂಡವನು ನುಂಗುವೆಯ. ಈ ಹುಚ್ಚು ನಿನಗೇಕೆ ಬಂದಿತು, ನಿನ್ನಾಸೆಯನ್ನು ಮುಗಿಯಿತು. ಶೇಖು ಏನು ಬೇಕು? ಡ್ಯಾನ್ಸ್ ನೋಡಾಯ್ತಲ್ಲ, ದುಡ್ಡು ಫೇಕು. ಫೆಕ್ತೀನಿ ಇವತ್ತೆಲ್ಲ ನನಗೆ ಪೂರಾ ಫೆಕ್ತೀನಿ. ಮಾರೋ
ನೀನ್ ಕೊಲ್ಬೇಕಂತ ದ್ರೋಹಿ ಮೇಲೆ ನಾನೇ ಸೇಡ್ ತೀರ್ಸ್ಕೊಂಡ್ಬಿಟ್ಟೆ. ಈಗಲಾದ್ರೂ ನಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗತ್ತಲ್ವಣ್ಣ? ಹೌದು ಕಣೋ, ನಮ್ ತಂದೆ ಮಾತನ್ನ ನೀನು ಉಳಿಸ್ಬಿಟ್ಟೆ ಜಾನ್. ಇಲ್ಲ ಅಣ್ಣ, ನಾನು ಅನ್ಕೊಂಡೆ ನಿಜ. ಆದ್ರೆ ಅವನ್ ಬಣ್ಣ ಬಯಲು ಮಾಡಕ್ ಪ್ರಯತ್ನ ಪಟ್ಟಿರೋ ನೀನೇ ಅಣ್ಣ. ನಿಜವಾಗ್ಲೂ ಈ ಜನ ನಿಂದೆ ಅಣ್ಣ. ಗೆದ್ದ ಮಗ ನೀನೇ ಜಾನ್, ನೀನೇ ಗೆದ್ದ ಮಗ.